ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತರ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಲಾಸ್ಟ್ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ KPSC ಗ್ರೂಪ್ ಬಿ ಗೆ ಸಂಬಂಧಪಟ್ಟಂತ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಗೆ ಸಂಬಂಧಪಟ್ಟಂತ MCQಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಕೂಡ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ 1995ಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನ ಕೂಡ ಇವತ್ತಿನ ವಿಡಿಯೋ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ಸೊ ಲೆಟ್ ಸ್ಟಾರ್ಟ್ ದಿ ಕ್ಲಾಸ್. ಇವತ್ತಿನ ಒಂದು ಟಾಪಿಕ್ ಆಗಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಕಾಯ್ದೆ 1995 ಅಥವಾ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ಆಫ್ 1995 ನ ಸಂಬಂಧಪಟ್ಟಂತ MCQಗಳನ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನ ಯಾರು ನೇಮಕ ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಅಲ್ಲಿ ಭಾರತದ ರಾಷ್ಟ್ರಪತಿಗಳು ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆಪ್ಷನ್ ಬಿ ಅಲ್ಲಿ ಕರ್ನಾಟಕದ ರಾಜ್ಯಪಾಲರು ಅಥವಾ ಕರ್ನಾಟಕಸ್ ಗವರ್ನರ್ ಅಂತಿದೆ. ಆಪ್ಷನ್ ಸಿ ಅಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಅಂತಿದೆ. ಅದೇ ರೀತಿ ಆಪ್ಷನ್ ಡಿ ಅಲ್ಲಿ ರಾಜ್ಯ ಸರ್ಕಾರ ಅಂತ ಕೊಟ್ಟಿದ್ದಾರೆ. ನೋಡಿ, ಏನು ಈ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ ಅಂದ್ರೆ ಅದು ನಮ್ಮ ರಾಜ್ಯ ಸರ್ಕಾರ ನೇಮಕ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಆಯೋಗದ ಅಧ್ಯಕ್ಷರನ್ನ ಮತ್ತೆ ಸದಸ್ಯರನ್ನ ಅಪಾಯಿಂಟ್ ಮಾಡುವಂತದ್ದು ಅದು ರಾಜ್ಯ ಸರ್ಕಾರವಾಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೋಡಿ, ಸೊ ಈ ಕಾಯ್ದೆ ಪ್ರಕಾರ ಅಂದ್ರೆ ಏನು, ಈ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಕ್ಟ್ ಪ್ರಕಾರ ಅಂತಂದ್ರೆ ಸೊ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ನೇಮಕ ಮಾಡುವಂತದ್ದು ಅದು ರಾಜ್ಯ ಸರ್ಕಾರವಾಗಿರ್ತದೆ. ಓಕೆನಾ? ಎಸ್. ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎರಡನೇ ಪ್ರಶ್ನೆ ನೋಡ್ತಾ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಅಧ್ಯಕ್ಷರ ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ದಾರೆ. ಟರ್ಮ್ಸ್ ಆಫ್ ದಿ ಚೇರ್ಪರ್ಸನ್ ಅಂಡ್ ಮೆಂಬರ್ಸ್ ಅಂತ ಕೇಳ್ತಾ ಹೋಗ್ತಾರೆ. ಇಲ್ಲಿ ಆಪ್ಷನ್ ಎ ಅಲ್ಲಿ 2 ವರ್ಷಗಳಂತಿದೆ. ಆಪ್ಷನ್ ಬಿ ಅಲ್ಲಿ 3 ವರ್ಷಗಳಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ 5 ವರ್ಷಗಳಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ 10 ವರ್ಷಗಳಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಕಾಯ್ದೆಯ ಪ್ರಕಾರ ಏನು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅವಧಿ ಎಷ್ಟು ಇರುತ್ತೆ ಅಂತಂದ್ರೆ ಗೊತ್ತಿರಬೇಕಾಗುತ್ತೆ. ಅದು ನಮಗೆ 3 ವರ್ಷಗಳಾಗಿರುತ್ತೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಕಾಯ್ದೆಯಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನಂದ್ರೆ ಈ ಒಂದು ಏನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಇದೆಯಲ್ಲ ಅದಕ್ಕೆ ಅಧ್ಯಕ್ಷರಿರ್ತಾರೆ, ಸದಸ್ಯರಿರ್ತಾರೆ. ಅವರ ಒಂದು ಅಧಿಕಾರಾವಧಿ ಎಷ್ಟು ಇರುತ್ತೆ ಅಂದ್ರೆ 3 ವರ್ಷಗಳಿರುತ್ತೆ ಅಂತ ಈ ಕಾಯ್ದೆಯಲ್ಲಿ ನಮಗೆ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಯಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ 1995ರ ಯಾವ ವಿಭಾಗ ಅಥವಾ ಸೆಕ್ಷನ್ ಅಡಿಯಲ್ಲಿ ಆಯೋಗದ ಕಾರ್ಯಗಳನ್ನ ಅಥವಾ ಡ್ಯೂಟೀಸ್ ಆರ್ ಫಂಕ್ಷನ್ಸ್ ಆಫ್ ದಿ ಕಮಿಷನ್ಸ್ ಅನ್ನ ವಿವರಿಸಲಾಗಿದೆ ಅಂತ ಕೇಳ್ತಾರೆ. ಹೌದಾ? ಸೊ ಇಲ್ಲಿ ಸೆಕ್ಷನ್ 2 ಅಂತಿದೆ ಅಥವಾ ವಿಭಾಗ 2 ಅಂತಿದೆ, ಸೆಕ್ಷನ್ 3 ಅಂತಿದೆ, ಸೊ ಸೆಕ್ಷನ್ 9 ಅಂತಿದೆ, ಸೆಕ್ಷನ್ 11 ಅಂತಿದೆ. ಓಕೆನಾ? ಸೊ ಹಾಗಾಗಿ ಏನು ಈ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ 1995ರಲ್ಲಿ ಏನು ಸೆಕ್ಷನ್ 9 ಅಥವಾ ವಿಭಾಗ 9 ಇದೆಯಲ್ಲ ಅದರಲ್ಲಿ ಈ ಆಯೋಗದ ಕಾರ್ಯಗಳನ್ನ ಫಂಕ್ಷನ್ಸ್ ಆಫ್ ದಿ ಕಮಿಷನ್ ಗಳನ್ನ ಮೆನ್ಷನ್ ಮಾಡಲಾಗಿದೆ ಅಥವಾ ಅದರ ಎಕ್ಸ್ಪ್ಲೇಷನ್ ಮಾಡಲಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ವಿಭಾಗ 9 ಅಥವಾ ಸೆಕ್ಷನ್ 9 ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಏನು ಈ ಒಂದು ಕಾಯ್ದೆಯ 9th ಏನು ಸೆಕ್ಷನ್ ಇದೆಯಲ್ಲ ಅಲ್ಲಿ ಅದರ ಒಂದು ಈ ಆಯೋಗದ ಕಾರ್ಯಗಳನ್ನ ವಿವರಿಸಿರುವಂತದ್ದಾಗಿದೆ. ಓಕೆ, ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಈ ಕಾಯ್ದೆ ಅಂದ್ರೆ ಏನು, ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಕ್ಟ್ ಆಫ್ 1995 ಕಾಯ್ದೆಯ ಸೆಕ್ಷನ್ 11ರ ಪ್ರಕಾರ ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗಗಳ ಪಟ್ಟಿಯನ್ನ ಎಷ್ಟು ಬಾರಿ ಅಥವಾ ಎಷ್ಟು ವರ್ಷಕ್ಕೊಮ್ಮೆ ಅಂತ ಇದೆ. ಓಕೆನಾ? ಎಷ್ಟು ಬಾರಿ ಅನ್ನೋದಕ್ಕಿಂತ ಎಷ್ಟು ವರ್ಷಕ್ಕೊಮ್ಮೆ ಪರಿಷ್ಕರಿಸಬೇಕಂತೇಳಿ ಈ ಒಂದು ಕಾಯ್ದೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಕ್ವಶನ್ ಕೇಳ್ತಾರೆ. ಹೌದಾ? ಸೊ ಇಲ್ಲಿ ಪ್ರತಿ 5 ವರ್ಷಗಳ ಮುಂತಿದೆ, ಪ್ರತಿ 10 ವರ್ಷಗಳಿಗೆ ಮುಂತಿದೆ, ಪ್ರತಿ 15 ವರ್ಷಗಳಿಗೆ ಮುಂತಿದೆ, ಅದೇ ರೀತಿ ಪ್ರತಿ 20 ವರ್ಷಗಳಿಗೆ ಮುಂತಿದೆ. ಓಕೆನಾ? ಸೊ ಹಾಗಾಗಿ ಏನು ಈ ಒಂದು ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಕ್ಟ್ ಆಫ್ 1995 ಇದೆಯಲ್ಲ ಇದರ ಒಂದು ಸೆಕ್ಷನ್ 11ರಲ್ಲಿ ಮೆನ್ಷನ್ ಮಾಡ್ತಾರೆ. ಏನ್ ಮೆನ್ಷನ್ ಮಾಡ್ತಾರೆ? ಸೊ ರಾಜ್ಯ ಸರ್ಕಾರ ಮಾಡಬೇಕಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ಈ ಒಂದು ಹಿಂದುಳಿದ ವರ್ಗಗಳ ವರ್ಗಗಳ ಒಂದು ಪಟ್ಟಿಯನ್ನ ಪರಿಶೀಲನೆ ಮಾಡ್ಬೇಕಂತ ಹೇಳಿ, ಪರಿಷ್ಕರಣೆ ಮಾಡ್ಬೇಕಂತ ಹೇಳ್ತಾ ಹೋಗ್ತಾರೆ. ಅದ್ರ ಮೇ ಬಿ ಎಡಿಷನ್ ಮಾಡಬಹುದು ಅಥವಾ ರಿಮೂವ್ ಮಾಡುವಂತ ವಿಷಯಗಳನ್ನು ಕೂಡ ಆಕ್ಚುಲಿ ಪ್ರತಿ 10 ವರ್ಷಕ್ಕೆ ಮಾಡ್ಬೇಕಂತ ಹೇಳ್ತಾರೆ. ಓಕೆ, ಹಾಗಾಗಿ ಆಪ್ಷನ್ ಬಿ ಅದು ಪ್ರತಿ 10 ವರ್ಷಗಳಿಗೊಮ್ಮೆ ಆ ಒಂದು ಪಟ್ಟಿಯನ್ನ ಪರಿಷ್ಕರಿಸಬೇಕಂತೇಳಿ ಈ ಕಾಯ್ದೆಯಲ್ಲಿ ಸೆಕ್ಷನ್ 11ರಲ್ಲಿ ಮೆನ್ಷನ್ ಮಾಡಲಾಗಿದೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಸೊ ಪ್ರತಿ 10 ವರ್ಷಕ್ಕೊಮ್ಮೆ ಅಂದ್ರೆ ಪರಿಷ್ಕರಣೆ ಮಾಡ್ಬೇಕಂತ ಹೇಳಿ ಇದನ್ನ ಸೆಕ್ಷನ್ 11ರಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಓಕೆ, ಯಾ. ಸೊ ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್.
ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಲೆಕ್ಕ ಪರಿಶೋಧನೆಗೆ ಯಾರು ಜವಾಬ್ದಾರರಾಗಿರುತ್ತಾರೆ ಅಂತ ಕೇಳ್ತಾರೆ. ಹೌದಲ್ವಾ? ಈಗ ನಮ್ಗೇನೆ ಗೊತ್ತಿರುವಂತೆ ಸೊ ಏನು ಈ ಒಂದು ಕಾಯ್ದೆಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಒಂದು ಆಯೋಗ ಇದೆಯಲ್ಲ, ಅದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳಿರುತ್ತೆ. ಅದನ್ನ ಯಾರು ಲೆಕ್ಕ ಪರಿಶೋಧನೆ ಮಾಡಕ್ಕೆ ಸೊ ಯಾರು ಜವಾಬ್ದಾರಾಗಿರ್ತಾರೆ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಅಲ್ಲಿ ಭಾರತದ ಆಡಿಟರ್ ಜನರಲ್ ನೇಮಕ ಮಾಡಿದ ಲೆಕ್ಕ ಪರಿಶೋಧಕ ಅಂತಿದೆ. ಆಪ್ಷನ್ ಬಿ ಅಲ್ಲಿ ಭಾರತದ ಅಂತಂದ್ರೆ ಆಕ್ಚುಲಿ ಭಾರತದ ಸರ್ಕಾರ ಅಥವಾ ಓಕೆನಾ, ಸೊ ಅಥವಾ ಸಾರಿ ಸಿ ಕಾಗ್ ಅಂತ ಕರಿತೀವಿ, ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಕರಿತಾರೆ. ಅವ್ರು ಏನಂದ್ರೆ ಅಪಾಯಿಂಟ್ ಮಾಡಿರುವಂತ ಒಬ್ಬ ಆಡಿಟರ್ ಅಂತಿದೆ. ಆಪ್ಷನ್ ಬಿ ಅಲ್ಲಿ ಕೇಂದ್ರ ಸರ್ಕಾರದಿಂದ ನೇಮಕೊಂಡಂತ ಒಬ್ಬ ಲೆಕ್ಕ ಪರಿಶೋಧಕ ಅಂತಿದೆ. ಲೆಕ್ಕ ಪರಿಶೋಧಕ ಅಂದ್ರೆ ಆಡಿಟರ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ, ಓಕೆನಾ. ಅದೇ ರೀತಿ ಆಪ್ಷನ್ ಸಿ ಅಲ್ಲಿ ರಾಜ್ಯ ಸರ್ಕಾರದಿಂದ ನೇಮಕೊಂಡಂತ ಲೆಕ್ಕ ಪರಿಶೋಧಕ ಅಂತಿದೆ. ಅದೇ ರೀತಿ ಆಪ್ಷನ್ ಡಿ ಅಲ್ಲಿ ಆಯೋಗದ ಅಧ್ಯಕ್ಷರೇ ಇದನ್ನ ಲೆಕ್ಕ ಪರಿಶೋಧನೆ ಮಾಡ್ತಾರೆ ಅಂತ ಕೇಳಿದ್ದಾರೆ, ಓಕೆನಾ. ಹಾಗಾಗಿ ಈ ಕಾಯ್ದೆ ಏನ್ ಹೇಳ್ತಂದ್ರೆ ನೋಡಿ, ಸೊ ಏನು ಈ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಏನು ಲೆಕ್ಕಪತ್ರಗಳಿದೆಯಲ್ಲ ಅದನ್ನ ಪರಿಶೀಲನೆ ಮಾಡಕ್ಕೆ ಏನ್ ಮಾಡುತ್ತೆ, ರಾಜ್ಯ ಸರ್ಕಾರನೇ ಒಬ್ಬ ಆಡಿಟರ್ನ ಅಥವಾ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡಿಕೊಂಡು ಆ ಒಂದು ಲೆಕ್ಕಪತ್ರಗಳ ಪರಿಶೋಧನೆಯನ್ನ ಮಾಡ್ತಾ ಹೋಗ್ತಾರೆ, ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ರಾಜ್ಯ ಸರ್ಕಾರದಿಂದ ನೇಮಕೊಂಡಂತ ಏನು ಲೆಕ್ಕ ಪರಿಶೋಧಕರು ಇರ್ತಾರಲ್ಲ ಅವರು ಈ ಒಂದು ಆಯೋಗದ ಲೆಕ್ಕಪತ್ರಗಳ ಪರಿಶೋಧನೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಆಯೋಗವು ಸಿದ್ಧಪಡಿಸಿದ ವಾರ್ಷಿಕ ವರದಿ ಮತ್ತು ಲೆಕ್ಕ ಪರಿಶೋಧನಾ ವರದಿಯನ್ನ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕಂತ ಕ್ವಶನ್ ಕೇಳಿದ್ದಾರೆ. ಹೌದಾ? ಆಯೋಗವು ಅಂದ್ರೆ ಈ ಒಂದು ಕಾಯ್ದೆಯ ಪ್ರಕಾರ ಏನು ಈ ಒಂದು ಕಮಿಷನ್ ಒಂದು ಆನ್ಯುವಲ್ ರಿಪೋರ್ಟ್ ಮತ್ತೆ ಆಡಿಟಿಂಗ್ ರಿಪೋರ್ಟ್ ಅನ್ನ ರೆಡಿ ಮಾಡಿರ್ತಲ್ಲ, ಅವಾಗ ಸರ್ಕಾರ ಏನ್ ಮಾಡ್ಬೇಕಂತ ಕೇಳ್ತಾರೆ. ಇಲ್ಲಿ ಅವುಗಳನ್ನ ಸಂಸತ್ತಿನ ಪ್ರತಿಯೊಂದು ಸದನದ ಮುಂದೆ ಇಡುವುದಂತಿದೆ ಆಪ್ಷನ್ ಎ ಅಲ್ಲಿ. ಆಪ್ಷನ್ ಬಿ ಅಲ್ಲಿ ಅವುಗಳನ್ನ ಮುಖ್ಯಮಂತ್ರಿಗೆ ಪ್ರಸ್ತುತಪಡಿಸುವುದು ಅಂದ್ರೆ ಮುಖ್ಯಮಂತ್ರಿಗೆ ನೀಡುವಂತ ಸಲ್ಲಿಸುವಂತದ್ದು ಅಂತ, ಪ್ರಸ್ತುತಪಡಿಸಿದ್ರೆ ಸಲ್ಲಿಸುವಂತಿದೆ. ಅದೇ ರೀತಿ ಆಪ್ಷನ್ ಸಿ ಅಲ್ಲಿ ಅವುಗಳನ್ನ ರಾಜ್ಯ ಶಾಸಕಾಂಗದ ಪ್ರತಿಯೊಂದು ಸದನದ ಮುಂದೆ ಇಡುವುದಂತ ಅಥವಾ ಮಂಡಿಸುವುದಂತ ಇಡುವುದಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಡಿ ಅಲ್ಲಿ ಅವುಗಳನ್ನ ಭಾರತದ ರಾಷ್ಟ್ರಪತಿಗಳಿಗೆ ಪ್ರಸ್ತುತ ಪಡಿಸುವುದು ಅಥವಾ ಸಲ್ಲಿಕೆ ಪಡಿಸುವುದು ಕೊಟ್ಟಿದ್ದಾರೆ, ಓಕೆನಾ. ಸೊ ನೋಡಿ, ಏನು ಈ ಒಂದು ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇದೆಯಲ್ಲ, ಅದೇನ್ ಮಾಡುತ್ತೆ, ಪ್ರತಿ ವರ್ಷ ಏನಂದ್ರೆ ಒಂದು ವಾರ್ಷಿಕ ವರದಿಯನ್ನ ರೆಡಿ ಮಾಡುತ್ತೆ, ಜೊತೆಗೆ ಲೆಕ್ಕ ಪರಿಶೋಧನಾ ವರದಿಯನ್ನು ಕೂಡ ಅದು ರೆಡಿ ಮಾಡುತ್ತೆ. ರೆಡಿ ಮಾಡಿ ನೋಡ್ಬೇಕಂತಂದ್ರೆ ಆಕ್ಚುಲಿ ಅದೇನ್ ಮಾಡುತ್ತೆ, ಸೋಗಳನ್ನ ರಾಜ್ಯ ಶಾಸಕಾಂಗದ ಪ್ರತಿಯೊಂದು ಅಂದ್ರೆ ಸರ್ಕಾರಕ್ಕೆ ಸಲ್ಲಿಸಿದಾಗ ಏನ್ ಮಾಡುತ್ತೆ, ಆ ಸರ್ಕಾರ ಏನ್ ಮಾಡಬೇಕಾಗತ್ತೆ, ರಾಜ್ಯ ಶಾಸಕಾಂಗದ ಅಂದ್ರೆ ಆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇದೆಯಲ್ಲ ಅದರ ಪ್ರತಿಯೊಂದು ಸದನ ಮುಂದೆ ಕೂಡ ಇಟ್ಕೊಂಡು ಅದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ, ಓಕೆನಾ. ಸೊ ಹಾಗಾಗಿ ಅವುಗಳನ್ನ ರಾಜ್ಯ ಶಾಸಕಾಂಗದ ಪ್ರತಿಯೊಂದು ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಮುಂದೆ ಏನಂದ್ರೆ ಅದನ್ನ ಸೊ ಡಿಸ್ಕಸ್ ಮಾಡಲಾಗುತ್ತೆ, ಓಕೆನಾ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಓಕೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಇದನ್ನ ಆಕ್ಚುಲಿ ಈ ಒಂದು ಕಾಯ್ದೆಯ ಸೆಕ್ಷನ್ 15 ಅಲ್ಲಿ ಮೆನ್ಷನ್ ಮಾಡಿದೆ. ಸೊ ಸೆಕ್ಷನ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಇದನ್ನ ಸೆಕ್ಷನ್ 15ರಲ್ಲಿ ಸೊ ಅದನ್ನ ಪ್ರತಿಯೊಂದು ಸದನ ಮುಂದೆ ಕೂಡ ಇಡಬೇಕನ್ನೋದು ಕೂಡ ಇದರಲ್ಲಿ ನಮಗೆ ಸೊ ಈ ಒಂದು ಕಾಯ್ದೆಯ ಸೆಕ್ಷನ್ 15 ಅಥವಾ ವಿಭಾಗ 15ರಲ್ಲಿ ಮೆನ್ಷನ್ ಅನ್ನ ಮಾಡಲಾಗಿದೆ, ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 2019 ಏನಂದ್ರೆ ಈ ಕಾಯ್ದೆ 1995 ಇತ್ತಲ್ಲ, ಇದನ್ನ 2019ರಲ್ಲಿ ತಿದ್ದುಪಡಿ ಮಾಡ್ತಾ ಹೋಗ್ತಾರೆ. ಸೊ 2019ರ ತಿದ್ದುಪಡಿಯ ಪ್ರಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಯಾವ ನಿರ್ದಿಷ್ಟ ಪ್ರಾತಿನಿಧ್ಯದ ಅಗತ್ಯವಿದೆ ಅಂತೇಳಿ ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳ್ತಾರೆ, ಓಕೆನಾ. ಸೊ ಆಪ್ಷನ್ ಎ ಅಲ್ಲಿ ಯುವಕರ ಪ್ರಾತಿನಿಧ್ಯ ಅಂತಿದೆ. ಆಪ್ಷನ್ ಬಿ ಅಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಅಂತಿದೆ. ಆಪ್ಷನ್ ಸಿ ಅಲ್ಲಿ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯ ಅಂತಿದೆ. ಆಪ್ಷನ್ ಡಿ ಅಲ್ಲಿ ಪರಿಶಿಷ್ಟ ಜಾತಿಗಳ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ನೋಡಿ, ಏನು ಈ 1995ರ ಒರಿಜಿನಲ್ ಆಕ್ಟ್ ಇತ್ತಲ್ಲ, ಇದನ್ನೇನ್ ಮಾಡ್ತಾರೆ, ಸೊ 2019ರಲ್ಲಿ ತಿದ್ದುಪಡಿ ಮಾಡ್ತಾರೆ. ಓಕೆ, ತಿದ್ದುಪಡಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಏನು ಈ ಒಂದು ಸದಸ್ಯರು ಮತ್ತೆ ಅಧ್ಯಕ್ಷರಿದಾರಲ್ಲ, ಸೊ ಅದರಲ್ಲಿ ಏನಂತಂದ್ರೆ ಆಕ್ಚುಲಿ ಸೊ ಒಬ್ಬರನ್ನ ಸೊ ಮಹಿಳೆಯರ ಪ್ರಾತಿನಿಧ್ಯ ಕೂಡ ಕಡ್ಡಾಯವಾಗಿ ಇರಬೇಕಂತ ಈ ಒಂದು ಆಯೋಗದಲ್ಲಿ. ಸೊ ಕಡ್ಡಾಯವಾಗಿ ವುಮೆನ್ಸ್ ರಿಪ್ರೆಸೆಂಟೇಷನ್ ಇರಲೇಬೇಕನ್ನೋದು ಕೂಡ ಒಂದು ಕಡ್ಡಾಯ ಮಾಡ್ತಾ ಹೋಗ್ತಾರೆ ಈ ಒಂದು 2019ರ ತಿದ್ದುಪಡಿ ಮುಖಾಂತರ. ಸೊ ಹಾಗಾಗಿ ಸೊ ಮಹಿಳೆಯರ ಪ್ರಾತಿನಿಧ್ಯ ಕೂಡ ಸೊ ಪ್ರಾತಿನಿಧ್ಯ ಅಗತ್ಯ ಅಂತ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಸೊ ಮಹಿಳೆಯರ ಪ್ರಾತಿನಿಧ್ಯ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ. ಯಾವ ಪರಿಸ್ಥಿತಿಗಳಲ್ಲಿ ರಾಜ್ಯ ಸರ್ಕಾರವು ಅಧ್ಯಕ್ಷರನ್ನ ಅಥವಾ ಸದಸ್ಯರನ್ನ ಅಧಿಕಾರದಿಂದ ವಜಾಗೊಳಿಸಬಹುದು ಅಥವಾ ತೆಗೆದುಹಾಕಬಹುದು ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಇಲ್ಲಿ ಕೂಡ ಅಂತಂದ್ರೆ ಸೊ ಏನು ಚೇರ್ಪರ್ಸನ್ ಮತ್ತು ಮೆಂಬರ್ಸ್ ಇರ್ತಲ್ಲ, ಏನ್ ಮಾಡಬಹುದು, ಅವರನ್ನ ಕೂಡ ರಾಜ್ಯ ಸರ್ಕಾರ ತೆಗೆದು ಹಾಕಬಹುದು. ಏನ್ ಕಾರಣಕ್ಕೆ ಅಂತ ಕೇಳ್ತಾರೆ. ನೋಡಿ, ಫಸ್ಟ್ ಆಪ್ಷನ್ ನೋಡಿ ತಗೋಣ. ಅವರು ಡಿಸ್ಚಾರ್ಜ್ ಆಗದ ದಿವಾಳಿ ಆದರೆ, ಇದು ಆಕ್ಚುಲಿ ಇಟ್ಸ್ ನಾಟ್ ಕರೆಕ್ಟ್ ಆನ್ಸರ್. ಏನಾಗುತ್ತೆ ನೋಡಿ, ಆಪ್ಷನ್ ದಿವಾಳಿಕೋರ್ ಅಂತ ಬರ್ಕೊಂಬಿಡಿ. ದಿವಾಳಿಕೋರ್ ಅಂತ ಗೊತ್ತಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಯಾವೊಬ್ಬ ಮೆಂಬರ್ ಇದ್ದಾನೆ, ಆತೇನಂದ್ರೆ ಯಾವುದೋ ಒಂದು ಬ್ಯಾಂಕಿಂದ ಲೋನ್ ತಗೊಂಡಿದ್ದಾನೆ. ಸೊ ಲೋನ್ ತಗೊಂಡಿದ್ರೆ ಆತ ಕರೆಕ್ಟ್ ಟೈಮಿಗೆ ಸೊ ಅಸಲು ಕಟ್ಟಿಲ್ಲ, ಬಡ್ಡಿ ಕೂಡ ಕಟ್ಟಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಿರುತ್ತೆ ನೋಡಿ, ವಿಜಯ ಮಲ್ಯ ಗೊತ್ತಲ್ವಾ, ನೋಡಿ SBI ಬ್ಯಾಂಕ್ ಅಲ್ಲಿ
ಎಷ್ಟು 9,000 ಕೋಟಿ ಸಾಲ ತಗೊಂಡು ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದಾನೆ, ಅವರನ್ನ ದಿವಾಳಿಕೋರ್ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಬಂದ ನೀರವ್ ಮೋದಿ ಅಂತ ನೀವೆಲ್ಲ ಗೊತ್ತಿದೆ. ನೀರವ್ ಮೋದಿ ಗೊತ್ತಲ್ಲ. ಸೊ ಆತೇನಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಎಷ್ಟು 30,000 ಕೋಟಿ ಸಮಥಿಂಗ್ ಲೋನ್ ತಗೊಂಡು ಸೊ ಕಟ್ಲಾರ್ದೇನಂದ್ರೆ ಬೇರೆ ದೇಶಕ್ಕೂ ಸೆಟ್ಲ್ ಆಗಿದ್ದಾನೆ. ಅವರನ್ನ ನಾವು ದಿವಾಳಿಕೋರ್ ಅಂತ ಕರೀತಾರೆ. ಅಂದ್ರೆ ಬ್ಯಾಂಕಿಂದ ಲೋನ್ ತಗೊಂಡು ಸೊ ಅದನ್ನ ಉಲ್ಟಾ ಕಟ್ಟಿಲ್ಲ ಅಂತಂದ್ರೆ, ಅದು ಆನ್ ಟೈಮಿಗೆ ಕಟ್ಟಿಲ್ಲ ಅಂತಂದ್ರೆ ಅವ್ರನ್ನ ನಾವು ದಿವಾಳಿಕೋರ್ ಅಥವಾ ಇನ್ಸಾಲ್ವೆಂಟ್ ಅಂತ ಕರೀತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಅದು ಆಗಿದ್ರೆ ಫಸ್ಟ್ ಆಪ್ಷನ್ ಇದೆ. ಅದೇ ರೀತಿ ಎರಡನೇ ಆಪ್ಷನ್ ಬಿ ಆಪ್ಷನ್ ಬಂದು ನೈತಿಕ ಅಸ್ಥಿರತೆಯನ್ನ ಒಳಗೊಂಡ ಅಪರಾಧಕ್ಕಾಗಿ ಅವರನ್ನ ತಪ್ಪಿಸ್ತರಿಂದ ಏನಾದ್ರು ಕೂಡ ಪರಿಗಣಿಸಿ ಜೈಲು ಶಿಕ್ಷೆ ವಿಧಿಸಿದರೆ ಅವರಾಗ ತೆಗೆದಾಕಬಹುದು ಕೊಟ್ಟಿದ್ದಾರೆ ಆಪ್ಷನ್ ಬಿ ಅಲ್ಲಿ. ಅದೇ ರೀತಿ ಆಪ್ಷನ್ ಸಿ ಅಲ್ಲಿ ಅವರು ಕಾರ್ಯನಿರ್ವಹಿಸಲು ನಿರಾಕರಣೆ ಮಾಡಿದರೆ ಅಥವಾ ಕಾರ್ಯನಿರ್ವಹಿಸಲು ಅಸಮರ್ಥರಾದರೆ ಸೊ ಅವಾಗ ತೆಗೆದಾಕಬಹುದು ಕೊಟ್ಟಿದ್ದಾರೆ. ಎಸ್, ಇಲ್ಲಿ ಆಪ್ಷನ್ ಡಿ ಅಲ್ಲಿ ಮೇಲ್ನ ಎಲ್ಲವನ್ನು ಕೊಟ್ಟಿದ್ದಾರೆ. ಓಕೆನಾ. ಈ ಏನು 3 ಕಾರಣಗಳು ಕೊಟ್ಟಿದಾರಲ್ಲ, ಸೊ ಈ ಸಂದರ್ಭದಲ್ಲಿ ಏನಂದ್ರೆ ಏನ್ ಮಾಡುತ್ತೆ ರಾಜ್ಯ ಸರ್ಕಾರ, ಸೊ ಅಧ್ಯಕ್ಷರನ್ನ ಮತ್ತೆ ಸದಸ್ಯರನ್ನ ಏನ್ ಮಾಡಬಹುದು ತೆಗೆದುಹಾಕಬಹುದು. ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಮೇಲಿನ ಎಲ್ಲಾ ಕಾರಣಕ್ಕಾಗಿ ಕೂಡ ರಾಜ್ಯ ಸರ್ಕಾರ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಆ ಒಂದು ಹುದ್ದೆಯಿಂದ ತೆಗೆದುಹಾಕಬಹುದು. ಓಕೆನಾ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲ ಒಂದು ಕಾರಣಗಳು ಕೂಡ ಸರಿಯಾದಂತ ಪರಿಸ್ಥಿತಿಗಳು ಕೂಡ ಸರಿಯಾದಂತ ಹೇಳಿಕೆ ಆಗಿದೆ. ಓಕೆನಾ. ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಇಲ್ಲಿ ನಮ್ಗೆ ಕೊಡ್ತಾ ಹೋಗ್ತಾರೆ. ಸೊ ಇದನ್ನು ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. ಸೊ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಕ್ಟ್ ಆಫ್ 1995 ಇದೆಲ್ಲ ಇದನ್ನ ಸೆಕ್ಷನ್ 4ರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಏನನ್ನೋದು ರಾಜ್ಯ ಸರ್ಕಾರ ಅಧ್ಯಕ್ಷರನ್ನ ಸದಸ್ಯರನ್ನ ತೆಗೆದುಹಾಕಬಹುದು ಯಾವ ಒಂದು ಸಮಯದಲ್ಲಿ ಅಂತಂದ್ರೆ ಅವ್ರೇನಾದ್ರೂ ಕೂಡ ದಿವಾಳಿಕೋರಡ್ ಆಗಿದ್ರೆ ಅಥವಾ ನೈತಿಕ ಅಸ್ಥಿರತೆಯನ್ನು ಒಳಗೊಂಡ ಅಪರಾಧಕ್ಕಾಗಿ ಏನಾದ್ರೂ ಕೂಡ ಜೈಲು ಶಿಕ್ಷೆಗೆ ಗುರಿಯಾದ್ರೆ ಅಥವಾ ಅವ್ರೇನಾದ್ರೂ ಕೂಡ ಕೊಟ್ಟ ಕಾರ್ಯವನ್ನ ನಿರಾಕರಿಸಲು ಮಾಡಕ್ಕಾಗಲ್ಲ ಅಂತಂದ್ರೆ ಅಥವಾ ಅವರಿಗೆ ಅಸಮರ್ಥರಾಗಿದ್ರೆ ಏನ್ ಮಾಡತ್ತೆ ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಆ ಒಂದು ಹುದ್ದೆಯಿಂದ ತೆಗೆದುಹಾಕ್ತದೆ. ಓಕೆನಾ. ಅದನ್ನ ಸೆಕ್ಷನ್ 4 ಆಫ್ ದಿ ಈ ಆಕ್ಟ್ ಅಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಓಕೆನಾ. ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ತಗೋಣ. ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ವೇತನ ಮತ್ತು ಭತ್ಯೆಗಳಿಗೆ ಹಣದ ಮೂಲ ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ಏನು ಈ ಕರ್ನಾಟಕ ಸ್ಟೇಟ್, ಹೌದಾ, ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇದೆಯಲ್ಲ, ಇದಕ್ಕೆ ಏನಂದ್ರೆ ನಮ್ಗೆಲ್ಲ ಗೊತ್ತಿರೋದಕ್ಕೊಬ್ಬ ಅಧ್ಯಕ್ಷರಿರ್ತಾರೆ, ಸದಸ್ಯರಿರ್ತಾರೆ. ಇವ್ರಿಗೆ ಸ್ಯಾಲರಿ ಸಂಬಳ ಎಲ್ಲಿಂದ ಕೊಡ್ತಾರ ಅಂತ, ಸಂಬಳ ಕೊಡ್ಬೇಕಾದ್ರೆ ಅವ್ರಿಗೆ ಹಣ ಎಲ್ಲಿಂದ ಬರುತ್ತೆ ಅಂತ ಕ್ವಶನ್ ಕೇಳ್ತಾರೆ ಅಲ್ವಾ. ಸೊ ಫಸ್ಟ್ ಆಪ್ಷನ್ ನೋಡ್ತಗೋಣ. ಕೇಂದ್ರ ಸರ್ಕಾರದ ಅನುದಾನಗಳು ಅಥವಾ ಗ್ರಾಂಟ್ಸ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಅಂತ ಕರೀತಾರೆ ಫಸ್ಟ್ ಆಪ್ಷನ್ ಎ ಅಲ್ಲಿ. ಆಪ್ಷನ್ ಬಿ ಅಲ್ಲಿ ಖಾಸಗಿ ದೇಣಿಗೆಗಳು ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಂದ್ರೆ ಯಾವುದೋ ಒಬ್ಬ ಏನಂದ್ರೆ ವ್ಯಕ್ತಿಗಳು ಅವ್ರಿಗೆ ದೇಣಿಗೆ ಕೊಡ್ತಿರ್ತಾರೆ, ಅದನ್ನ ಡೊನೇಷನ್ ಅಂತ ಕರಿತೀವಿ ನಾವು, ಹೌದಾ. ಆಪ್ಷನ್ ಸಿ ಅಲ್ಲಿ ರಾಜ್ಯ ಸರ್ಕಾರದ ಅನುದಾನಗಳು ಗ್ರಾಂಟ್ಸ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್ ಅಂತಿದೆ. ಅದೇ ರೀತಿ ಆಪ್ಷನ್ ಡಿ ಅಲ್ಲಿ ತೆರಿಗೆಗಳಿಂದ ಬರುವಂತ ಆದಾಯ ಕೊಟ್ಟಿದ್ದಾರೆ. ನೋಡಿ ಏನು ಈ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇದೆಯಲ್ಲ, ಇದಕ್ಕೆ ಆ ಒಂದು ಅಧ್ಯಕ್ಷರಿಗೆ ಸದಸ್ಯರನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ಯಾಲರಿಯನ್ನ ಏನು ರಾಜ್ಯ ಸರ್ಕಾರದ ಒಂದು ಅನುದಾನಗಳು ಕೊಟ್ಟಿರ್ತಾವಲ್ಲ ಅದರಲ್ಲೇ ಅವರಿಗೆ ಸ್ಯಾಲರಿಯನ್ನ ಅವರ ಒಂದು ಖರ್ಚು ವೆಚ್ಚಗಳನ್ನು ಕೂಡ ನೋಡ್ಕೊಳ್ಳಲಾಗುತ್ತೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ರಾಜ್ಯ ಸರ್ಕಾರದ ಅನುದಾನಗಳೇನಾಗಿದೆ, ಸೊ ಅಧ್ಯಕ್ಷರ ಮತ್ತು ಸದಸ್ಯರ ವೇತನ ಮತ್ತೆ ಭತ್ಯೆಗಳಿಗೆ ಹಣದ ಮೂಲವಾಗಿರುವಂತದ್ದು. ಓಕೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಸ್. ನೋಡಿ ಇದನ್ನ ಆಕ್ಚುಲಿ ಸೆಕ್ಷನ್ ಸೊ 6ರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಬಟ್ 12ರಲ್ಲಿ ಇದನ್ನ ಅನುದಾನ ಅಂತ ಪಾಸ್ ಮಾಡಿದ್ದಾರೆ, ಗೊತ್ತಿರಬೇಕಾಗುತ್ತೆ ನಿಮಗೆ. ಓಕೆನಾ. ಸೆಕ್ಷನ್ 12 ಅಲ್ಲಿ ಅದನ್ನ ಅವರ ಒಂದು ವೇತನ ಭತ್ಯೆಗಳ ಮೂಲ ಯಾವ್ದಂತಂದ್ರೆ ಆಕ್ಚುಲಿ ಅನುದಾನ ಅಂತೇಳಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ನೌಕರ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಕಾಯ್ದೆಯ ನಿಬಂಧನೆಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ, ಹೌದಾ. ಅಂದ್ರೆ ನೋಡಿ ಈ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇದೆಯಲ್ಲ, ಇದರಲ್ಲಿ ಕೆಲಸ ಮಾಡುವಂತ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಅಲ್ಲಿರುವಂತಹ ಸ್ಟಾಫ್ಸ್ ಅಂದ್ರೆ ನೌಕರ ಒಂದು ಇರಬಹುದು, ಅವ್ರಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದಾರೆ ಈ ಕಾಯ್ದೆ ಪ್ರಕಾರ ಕೊಟ್ಟಿದ್ದಾರೆ, ಹೌದಾ. ಅವರನ್ನ ಖಾಸಗಿ ಉದ್ಯೋಗಗಳೆಂದು ಪರಿಗಣಿಸಲಾಗುತ್ತದೆ, ಅವರನ್ನ ಪ್ರೈವೇಟ್ ಎಂಪ್ಲಾಯೀಸ್ ಅಂತ ಪರಿಗಣಿಸಲು ಅಂತ ಕೇಳ್ತಾರೆ. ಅದೇ ರೀತಿ ಆಪ್ಷನ್ ಬಿ ಅಲ್ಲಿ ಅವರಿಗೆ ಯಾವುದೇ ರೀತಿಯ ವಿಶೇಷ ಸ್ಥಾನಮಾನವಿಲ್ಲ, ದೇರ್ ಇಸ್ ನೋ ಸ್ಪೆಷಲ್ ಸ್ಟೇಟಸ್ ಟು ದೋಸ್ ಎಂಪ್ಲಾಯೀಸ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಸಿ ಅಲ್ಲಿ ಅವರನ್ನ ಸಾರ್ವಜನಿಕ ಸೇವಕರೆಂದು ಪರಿಗಣಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಡಿ ಅಲ್ಲಿ ಅವರನ್ನ ಗೌರವ ಸದಸ್ಯರಂತ ಕರೀತಾರೆ ಅಂತ ಕೇಳ್ತಾರೆ. ನೋಡಿ ಈ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಕ್ಟ್ ಆಫ್ 1995 ಇದೆಯಲ್ಲ, ಇದ್ರ ಪ್ರಕಾರ ಅಲ್ಲಿ ಕೆಲಸ ಮಾಡ್ತಿರುವಂತಹ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು ಅಥವಾ ಅಲ್ಲಿರುವಂತಹ ಸ್ಟಾಫ್ಸ್ ಅಂದ್ರೆ ನೌಕರರಿದೆಯಲ್ಲ, ಅವ್ರಿಗೆ ಏನಂತ ಕರೀತಾರೆ ಅಂದ್ರೆ ಈ ಒಂದು ಕಾಯ್ದೆಯ ಪ್ರಕಾರವನ್ನ ಸಾರ್ವಜನಿಕ ಸೇವಕರೆಂದು ಪರಿಗಣಿಸ್ತಾರೆ. ಅಲ್ಲಿ ಯಾರು ಕೆಲಸ ಮಾಡ್ತಾರೋ ಎಲ್ಲರೂ ಕೂಡ ಪಬ್ಲಿಕ್ ಸರ್ವೆಂಟ್ಸ್ ಅಥವಾ ಸಾರ್ವಜನಿಕ ಸೇವಕರೆಂದು ಪರಿಗಣಿಸಲಾಗುತ್ತದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ನೋಡಿ ಅದನ್ನ ಇಲ್ಲಿ ಏನು ನಮಗೆ ಸೊ ಇಂಡಿಯನ್ ಪೆನಲ್ ಕೋಡ್ ಅಥವಾ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 21 ಅರ್ಥದಲ್ಲಿ ಏನಂತಂದ್ರೆ ಆಯೋಗದ ಅಧ್ಯಕ್ಷರಾಗಿರ್ಬೋದು ಸದಸ್ಯರ ನೌಕರರನ್ನು ಕರೀತಾರೆ ಅಂದ್ರೆ ಅವರನ್ನ ಸಾರ್ವಜನಿಕ ಸೇವಕರಂತೇಳಿ ಏನ್ ಮಾಡುತ್ತೆ ಸೆಕ್ಷನ್ 16 ಈ ಒಂದು ಕಾಯ್ದೆಯಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಹಾಗೆ ಅವರೆಲ್ಲ ಕೂಡ ಪಬ್ಲಿಕ್ ಸರ್ವೆಂಟ್ಸ್ ಅಂತೇಳಿ ಪರಿಗಣಿಸಲಾಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಗೋಣ. ಆಯೋಗದ ಆದೇಶಗಳು ಮತ್ತು ನಿರ್ಧಾರಗಳನ್ನ ಯಾರು ದೃಢೀಕರಿಸುತ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಅಂದ್ರೆ ಏನು ಅಲ್ಲಿ ತವರಂತ ಒಂದು ಸೊ ಆದೇಶಗಳಾಗಿರ್ಬೋದು ಅಲ್ಲಿ ಡಿಸಿಷನ್ಸ್ಗಳನ್ನ ಯಾರು ಅದಕ್ಕೆ ಅಥೆಂಟಿಕೇಟ್ ಆಗಿರ್ತಾರೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಸೊ ಆಪ್ಷನ್ ಎ ಅಲ್ಲಿ ಅಧ್ಯಕ್ಷರನ್ನು ಕೊಟ್ಟಿದ್ದಾರೆ, ಆಪ್ಷನ್ ಬಿ ಅಲ್ಲಿ ಮುಖ್ಯಮಂತ್ರಿಗಳನ್ನು ಕೊಟ್ಟಿದ್ದಾರೆ, ಆಪ್ಷನ್ ಸಿ ಅಲ್ಲಿ ಸದಸ್ಯ ಕಾರ್ಯದರ್ಶಿ ಅಥವಾ ಇಂಗ್ಲಿಷ್ ಅಲ್ಲಿ ನಾವು ಮೆಂಬರ್ ಸೆಕ್ರೆಟರಿ ಅಂತ ಕರಿತೀವಿ ಅಥವಾ ಅಧಿಕೃತ ಅಧಿಕಾರಿ ಅಂತ ಅಥೆಂಟಿಕೇಟೆಡ್ ಆಫೀಸರ್ ಅಂತಿದೆ, ಅಥವಾ ಆಪ್ಷನ್ ಡಿ ಅಲ್ಲಿ ರಾಜ್ಯಪಾಲರು ಅಂತ ಕೊಟ್ಟಿದ್ದಾರೆ. ನೋಡಿ ಏನು ಈ ಒಂದು ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇದೆಯಲ್ಲ ಈ ಒಂದು ಕಾಯ್ದೆ ಏನ್ ಮಾಡುತ್ತೆ ಆಕ್ಚುಲಿ ಸೊ ಅದಕ್ಕೊಬ್ಬರು ಏನಂದ್ರೆ ಒಬ್ಬ ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಓಕೆ, ಅವರು ಫೈನಲ್ ಆಗಿ ಅಲ್ಲಿ ತಗೊಂಡಂತ ಆದೇಶಗಳಾಗಿರ್ಬೋದು ನಿರ್ಧಾರಗಳಿಗೆ ಅವರು ಒಂದು ಸೈನ್ ಮಾಡಬೇಕಾಗುತ್ತೆ, ಅದಕ್ಕೆ ಅವರೇ ಅದನ್ನ ದೃಢೀಕರಿಸ್ತಾ ಇರ್ತಾರೆ. ಓಕೆ, ಹಾಗಾಗಿ ಸದಸ್ಯ ಕಾರ್ಯದರ್ಶಿ ಅಥವಾ ಏನೋ ಅಧಿಕೃತ ಅಧಿಕಾರಿ ಇರ್ತಲ್ಲ ಅವರು ಆಯೋಗದ ಆದೇಶಗಳನ್ನ ಮತ್ತು ನಿರ್ಧಾರಗಳನ್ನ ಅವರು ದೃಢೀಕರಣ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮ್ಗೆ ಇದರಲ್ಲಿ ಈ ಒಂದು ಆಕ್ಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಸೆಕ್ಷನ್ 8 ಕ್ಲಾಸ್ 3 ಪ್ರಕಾರ ಏನಿದ್ರೆ ಆಯೋಗದ ಎಲ್ಲ ಆದೇಶಗಳಾಗಿರ್ಬೋದು ನಿರ್ಧಾರಗಳಾಗಿರ್ಬೋದು ನಿರ್ಣಯಗಳನ್ನ ಏನ್ ಮಾಡ್ತಾರೆ ಸದಸ್ಯ ಕಾರ್ಯದರ್ಶಿ ಅಥವಾ ಮೆಂಬರ್ ಸೆಕ್ರೆಟರಿ ಅಥವಾ ಸದಸ್ಯ ಕಾರ್ಯದರ್ಶಿಯಿಂದ ಸೂಕ್ತವಿರುವಂತ ಅಧಿಕಾರ ಪಡೆದಂತ ಆಯೋಗದ ಯಾವುದೇ ಅಧಿಕಾರಿ ಕೂಡ ಏನಂದ್ರೆ ಅದನ್ನ ದೃಢೀಕರಣ ಮಾಡಬಹುದು. ಬಟ್ ಮೇಜರ್ ಆಗಿ ಅಂದ್ರೆ ನಮಗೆ ಮೆಂಬರ್ ಸೆಕ್ರೆಟರಿ ಅವರೇ ಮಾಡ್ತಾ ಹೋಗ್ತಾರೆ ಅದನ್ನ. ಸೊ ಈ ಒಂದು ಕಾಯ್ದೆಯ ಸೆಕ್ಷನ್ 8 ಕ್ಲಾಸ್ 3 ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಗೋಣ. ರಾಜ್ಯ ಸರ್ಕಾರವು ಆಯೋಗಕ್ಕೆ ಯಾವ ರೀತಿಯ ಅನುದಾನವನ್ನ ಒದಗಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಈಗ ನಮ್ಗೆ ಗೊತ್ತಿರುವಂತೆ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇದೆಯಲ್ಲ ಅದು ರನ್ ಆಗ್ಬೇಕಲ್ವಾ, ಅದು ಕೂಡ ರನ್ ಆಗ್ಬೇಕಾಗತ್ತೆ ಮತ್ತೆ ಸೊ ಬ್ಯಾಕ್ವರ್ಡ್ ಕ್ಲಾಸಸ್ಗೆಲ್ಲ ಕೂಡ ಡೆವಲಪ್ ಮಾಡ್ಬೇಕಲ್ವಾ, ಅದಕ್ಕೆ ಫಂಡ್ ಬೇಕಲ್ವಾ. ಹಾಗಾದ್ರೆ ಯಾವ ತರ ಫಂಡ್ ಸ್ಟೇಟ್ ಗ್ರಾಂಟ್ಸ್ ಕೊಡುತ್ತೆ ಅಂತ ಕೇಳ್ತಾರೆ. ಇಲ್ಲಿ ನಮಗೆ ಡಿಫ್ರೆಂಟ್ ಗ್ರಾಂಟ್ಸ್ ಕೊಟ್ಟಿದ್ದಾರೆ. ನೋಡಿ, ಷರತ್ತುಬದ್ಧ ಅನುದಾನಗಳು ಅಂತ ಕರೀತಾರೆ, ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಕಂಡೀಷನಲ್ ಗ್ರಾಂಟ್ಸ್ ಅಂತ ಕರೀತಾರೆ. ಆಪ್ಷನ್ ಬಿ ಅಲ್ಲಿ ಬೇಷರತ್ತಾದ ಅನುದಾನಗಳು, ಇಂಗ್ಲಿಷ್ ನಲ್ಲಿ ನಾವು ಅನ್ಕಂಡೀಷನಲ್ ಗ್ರಾಂಟ್ಸ್ ಅಂತ ಕರೀತಾರೆ. ಅದೇ ರೀತಿ ಆಪ್ಷನ್ ಸಿ ಅಲ್ಲಿ ಮ್ಯಾಚಿಂಗ್ ಅನುದಾನಗಳು ಅಥವಾ ಮ್ಯಾಚಿಂಗ್ ಗ್ರಾಂಟ್ಸ್ ಅಂತ ಕರೀತಾರೆ. ಆಪ್ಷನ್ ಡಿ ಅಲ್ಲಿ ಕಾರ್ಯಕ್ಷಮತೆಯ ಆಧಾರದ ಮೇಲೆ ನೀಡುವಂತ ಅನುದಾನಗಳು ಅಥವಾ ಗ್ರಾಂಟ್ ಬೇಸ್ಡ್ ಆನ್ ದಿ ಪರ್ಫಾರ್ಮೆನ್ಸ್ ಕರೀತಾರೆ. ನೋಡಿ ಏನು ಈ ಒಂದು ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಏನಂದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಏನ್ ಮಾಡುತ್ತೆ ಫಂಡ್ಸ್ ಕೊಡುತ್ತೆ. ಯಾವ ತರ ಫಂಡ್ಸ್ ಕೊಡುತ್ತೆ? ಅದು ಅನ್ಕಂಡೀಷನಲ್ ಗ್ರಾಂಟ್ಸ್ ಅಂತ ಕರೀತಾರೆ. ಅಂದ್ರೆ ಸೊ ಆ ಒಂದು ಫಂಡ್ ಅನ್ನ ಏನು ಆಯೋಗ ಇದೆಯಲ್ಲ ಅದು ಯಾವ್ದು ಬೇಕಾದ್ರೂ ಕೂಡ ಅಂದ್ರೆ ಅಲ್ಲಿ ಒಂದು ಕೆಲಸಗಳಿಗೆ ಇದಕ್ಕೆ ಅಂತ ಸೀಮಿತ ಆಗಿರಂಗಿಲ್ಲ, ಯಾವ ಕೆಲಸಗಳು ಬೇಕಾದ್ರೂ ಕೂಡ ಬಳಸ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಎಜುಕೇಶನ್ ಲೋನ್ ಕೊಡಬಹುದು ಅಥವಾ ಯಾವುದೋ ಒಂದು ಸ್ಕಿಲ್ ಟ್ರೈನಿಂಗ್ಗೆ ಲೋನ್ ಕೊಡೋದಾಗಿರ್ಬೋದು. ಈ ತರ ಅಂದ್ರೆ ಅದಕ್ಕೆ ಕೊಡ್ಬೇಕಂತ ಯಾವುದೇ ರೀತಿಯ ಒಂದು ಫಿಕ್ಸ್ಡ್ ಕಂಡೀಷನ್ಸ್ ಆಗಿಲ್ಲ, ಅದನ್ನ ಅನ್ಕಂಡೀಷನಲ್ ಗ್ರಾಂಟ್ಸ್ ಅಥವಾ ಬೇಷರತ್ತಾದ ಅನುದಾನಗಳು ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಬಿ ಇದು ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೋಡಿ ಇದನ್ನ ಈ ಒಂದು ಕಾಯ್ದೆಯ ಸೊ ಏನಂದ್ರೆ ಸೊ ಕಲಂ 12 ಕ್ಲಾಸ್ 1 ಪ್ರಕಾರ ಅಂದ್ರೆ ರಾಜ್ಯ ಸರ್ಕಾರವು ಕಾನೂನಿನ ಮೂಲಕ ರಾಜ್ಯ ಶಾಸಕರಿಗೆ ಸೂಕ್ತವಾದಂತ ಏನಂದ್ರೆ ಸೊ ಒಂದು ಫಂಡ್ಗಳನ್ನ ಅದು ಅನ್ಕಂಡೀಷನಲ್ ಗ್ರಾಂಟ್ಸ್ ಗಳನ್ನ ನೀಡಬಹುದು ಕೊಟ್ಟಿದ್ದಾರೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಗೋಣ. ಸೊ ಈ ಒಂದು ಕಾಯ್ದೆ ಅಡಿ ಅಂದ್ರೆ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಕ್ಟ್ ಆಫ್ 1995 ನ ಒಂದು ಕಾಯ್ದೆ ಅಡಿ ಮಾಡಲಾದ ನಿಯಮ ಜಾರಿಗೆ ಬರಲು ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಅಂದ್ರೆ ವಾಟ್ ಈಸ್ ದ ರಿಕ್ವೈರ್ಡ್ ಫಾರ್ ದ ರೂಲ್ ಮೇಡ್ ಅಂಡರ್ ದ ಆಕ್ಟ್ ಟು ಕಮ್ ಇಂಟು ಎಫೆಕ್ಟ್ ಅಂತ ಕರೀತಾರೆ. ಸೊ ಫಸ್ಟ್ ಆಪ್ಷನ್ ಅಲ್ಲಿ ಮುಖ್ಯಮಂತ್ರಿಗಳ ಅನುಮೋದನೆ ಅಥವಾ ಅಪ್ರೂವಲ್ ಬೈ ದಿ ಚೀಫ್ ಮಿನಿಸ್ಟರ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಸಂಸತ್ತಿನ ಪ್ರತಿಯೊಂದು ಸದನದ ಮುಂದೆ ಇಡುವುದು, ಲೇಯಿಂಗ್ ಬಿಫೋರ್ ಈಚ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಸಿ ಅಲ್ಲಿ ರಾಜ್ಯ ಶಾಸಕಾಂಗದ ಪ್ರತಿಯೊಂದು ಸದನದ ಮುಂದೆ ಮಂಡಿಸುವುದು, ಲೇಯಿಂಗ್ ಬಿಫೋರ್ ಈಚ್ ಹೌಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ರಾಜ್ಯಪಾಲರ ಅನುಮೋದನೆ ಅಥವಾ ಎಂಡೋರ್ಸ್ಮೆಂಟ್ ಬೈ ದಿ ಗವರ್ನರ್ ಅಥವಾ ಅಂತ ಕೊಟ್ಟಿದ್ದಾರೆ. ನೋಡಿ ಸೊ ನಮಗೆ ಏನು ಈ ಒಂದು ಆಕ್ಟ್ ಇದೆಯಲ್ಲ ಸೊ ಇದೇನಂತಂದ್ರೆ ಸೊ ಯಾವಾಗ ಜಾರಿಗೆ ಬರುತ್ತಂದ್ರೆ ಫಸ್ಟ್ ರಾಜ್ಯ ಶಾಸಕದ ಪ್ರತಿಯೊಂದು ಸದನ ಮುಂದೆ ಕೂಡ ಮಂಡಿಸಬೇಕು. ಆಕ್ಟ್ ಅಂತಂದ್ರೆ ಇದರಲ್ಲಿ ನಿಯಮಗಳು ಆಕ್ಚುಲಿ ಈ ಆಕ್ಟ್ ಆಲ್ರೆಡಿ ಮಾಡಿದ್ದಾರೆ. ಹೌದಾ? ನಿಮ್ಗೆಲ್ಲ ಗೊತ್ತಿರುವಂತೆ ಯಾವುದೇ ಒಂದು ಆಕ್ಟ್ ಒಂದು ಫಸ್ಟ್ ಬಿಲ್ ಇರುತ್ತೆ, ಅದು ಮಸೂದೆ ಇರುತ್ತೆ, ಅದನ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪಾಸ್ ಮಾಡ್ತಾರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಪಾಸ್ ಮಾಡ್ತಾರೆ, ಪಾಸ್ ಮಾಡಿ ಏನ್ ಮಾಡ್ತಾರೆ ಅದನ್ನ ರಾಜ್ಯಪಾಲರು ಕಳಿಸ್ತಾರೆ, ರಾಜ್ಯಪಾಲರು ಅದಕ್ಕೆ ಸಹಿ ಮಾಡಿದ್ರೆ ಏನಾಗುತ್ತೆ ಅದು ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಈ ಆಕ್ಟ್ಗೆ ಸಂಬಂಧಪಟ್ಟಂತೆ ರೂಲ್ಸ್ ಮಾಡ್ತಾರಲ್ಲ ಅವಾಗ ರಾಜ್ಯಪಾಲ ಅನುಮತಿ ಬೇಕಾಗಿಲ್ಲ, ಅವಾಗ ಏನ್ ಮಾಡಬೇಕಾಗುತ್ತೆ ಅದು ರಾಜ್ಯ ಶಾಸಕದ ಪ್ರತಿಯೊಂದು ಸದನದ ಮುಂದೆ ಕೂಡ ಮಂಡಿಸಿಕೊಂಡು ಮಾಡಬೇಕಾಗುತ್ತೆ, ಪಾಸ್ ಮಾಡಿಕೊಂಡು ಆ ರೂಲ್ಸ್ ಗಳನ್ನ ಜಾರಿಗೆ ತರಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ಕೊಡ್ತಾ ಹೋಗ್ತಾರೆ ಇದನ್ನ
ಸೊ ಏನು ಅಧಿನಿಯಮ 17 ಕ್ಲಾಸ್ 3ನ ಕಲಂ ಪ್ರಕಾರ ಅಂದರೆ ಈ ಅಧಿನಿಯಮ ಅಡಿಯಲ್ಲಿ ಏನು ಮಾಡ್ತಾರೆ ಮಾಡಲಂತ ಪ್ರತಿಯೊಂದು ಏನು ರೂಲ್ಸ್ಗಳಿದೆಯಲ್ಲ ಅದೇನು ಮಾಡೋಕ್ಕಾಗುತ್ತೆ, ರಾಜ್ಯ ಶಾಸಕಾಂಗದ ಪ್ರತಿಯೊಂದು ಸದನ ಮುಂದೆ ಒಟ್ಟು 30 ದಿನಗಳ ಏನೊಂದು ಸೆಷನ್ ಇರುತ್ತಲ್ಲ ಅವಾಗ ಅದನ್ನ ಮಂಡಿಸಬೇಕು. ಮಂಡಿಸಿ ಅವಧಿಯಲ್ಲಿ ಅದನ್ನ ಶಾಸಕಾಂಗವು ಮಾರ್ಪಾಡು ಅಂದರೆ ಅದೇನಾದ್ರು ಕೂಡ ಚೇಂಜಸ್ ಮಾಡ್ಬೋದು ಅಥವಾ ಅದನ್ನ ಕೆಲವೊಂದು ರದ್ದು ಮಾಡ್ಬೋದು. ಆ ಅಧಿಕಾರ ಕೂಡ ರಾಜ್ಯ ಶಾಸಕಾಂಗಕ್ಕೆ ಇರುತ್ತೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡಿ ತಗೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ 1995 ಯಾವಾಗ ಜಾರಿಗೆ ಬಂತು ಅಂತ ಕೇಳಿದ್ರೆ ಡೈರೆಕ್ಟ್ ಕ್ವಶನ್ಸ್ ಕೇಳಿದಾರಲ್ವಾ. ನೋಡಿ, ಅಕ್ಟೋಬರ್ 12 ಅಕ್ಟೋಬರ್ 1995 ಅಂತಿದೆ, 1 ಡಿಸೆಂಬರ್ 1997 ಅಂತಿದೆ, ಸೊ 29 ಸೆಪ್ಟೆಂಬರ್ 1997, 23 ಜನವರಿ 2019 ಅಂತಿದೆ. ಸೊ ಹಾಗಾಗಿ ಏನು ಈ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ 1995 ಇದೆಯಲ್ಲ ಇದು ಜಾರಿಗೆ ಬಂದ ಯಾವಾಗ ಅಂದರೆ 1 ಡಿಸೆಂಬರ್ 1997ಕ್ಕೆ ರಾಜ್ಯದಲ್ಲಿ ಇದು ಜಾರಿಗೆ ಬರುತ್ತೆ. ಓಕೆ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ನೋಡಿ, ಅಂದರೆ ಸೊ ಇದು ಬಂದದ್ದು 1 ಡಿಸೆಂಬರ್ 1997ಕ್ಕೆ ಈ ಒಂದು ಕಾಯ್ದೆ ನಮ್ಮ ರಾಜ್ಯದಲ್ಲಿ ಜಾರಿಗೆ ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತೋಣ. ಆಯೋಗದ ಕಾರ್ಯಗಳ ದಕ್ಷ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಅಧಿಕಾರಿಗಳು ಮತ್ತು ಇತರ ನೌಕರರನ್ನ ನೇಮಿಸುವಂತ ಜವಾಬ್ದಾರಿ ಯಾರು ಹೊತ್ತಿರುತ್ತೆ ಅಂತ ಕೇಳ್ತಾರೆ. ಮೊದಲು ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಏನು ಆಯೋಗ ಇದೆಯಲ್ಲ ಅದಕ್ಕೆ ಒಂದು ದಕ್ಷವಾಗಿ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗುತ್ತೆ, ಸೊ ಒಂದು ಎಫಿಷಿಯೆಂಟ್ ಅಧಿಕಾರಿಗಳು ಬೇಕಾಗುತ್ತೆ, ಮತ್ತೆ ಈ ಥರ ಸ್ಟಾಫ್ಸ್ ಬೇಕಾಗುತ್ತಲ್ಲ ಅವ್ರನ್ನ ಯಾರು ನೇಮಕ ಮಾಡ್ತಾರೆ ಅಂತ ಕೇಳ್ತಾರೆ. ಭಾರತ ರಾಷ್ಟ್ರಪತಿಗಳನ್ನು ಕೊಟ್ಟಿದ್ದಾರೆ. ಸೊ ಎರಡನೇ ಆಪ್ಷನ್ ಬಿ ಅಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ರಾಜ್ಯ ಸರ್ಕಾರ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಆಯೋಗದ ಅಧ್ಯಕ್ಷರನ್ನು ಕೊಟ್ಟಿದ್ದಾರೆ. ಓಕೆನಾ. ಸೊ ಹಾಗಾಗಿ ಏನು ಈ ಒಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಏನೋ ಒಂದು ದಕ್ಷ ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತ ಅಧಿಕಾರಿಗಳನ್ನ ನೌಕರನ್ನ ಅಪಾಯಿಂಟ್ ಮಾಡೋದು ಯಾರು ಮಾಡ್ತಾರೆ ಅಂದ್ರೆ ಅದು ಕೂಡ ರಾಜ್ಯ ಸರ್ಕಾರ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಸೊ ಅದನ್ನ ಸೆಕ್ಷನ್ 5 ಪ್ರಕಾರ ಏನಂದ್ರೆ ಏನ್ ಮಾಡುವುದು ರಾಜ್ಯ ಸರ್ಕಾರ, ಸೊ ಆ ಒಂದು ಆಯೋಗಕ್ಕೆ ಬೇಕಾದಂತ ಅಧಿಕಾರಿಗಳನ್ನ ನೇಮಕ ಮಾಡುವಂತ ಒಂದು ಪವರ್ಸ್ ಕೊಟ್ಟಿರುವಂತದ್ದು ಅದು ಇನ್ ದ ಹ್ಯಾಂಡ್ಸ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಆಗಿದೆ. ಓಕೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಮಹಿಳೆಯರ ಪ್ರಾತಿನಿಧ್ಯವನ್ನ ಯಾವ ಕಾಯ್ದೆಯ ಮುಖಾಂತರ, ಸೊ ಯಾವ ಕಾಯ್ದೆಯ ತಿದ್ದುಪಡಿಯನ್ನು ಒದಗಿಸಿತು ಅಂತ ಕೇಳ್ತಾರೆ. ಆಲ್ರೆಡಿ ನಾವು ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡಿದಲ್ವಾ. ನೋಡಿ, ಸೊ ಯಾವ ಅಂದ್ರೆ ಈಗ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಕ್ಟ್ ಆಫ್ 1995 ಇತ್ತಲ್ಲ, ಸೊ ಇಲ್ಲಿ ಯಾವುದೇ ರೀತಿಯ ಮಹಿಳೆಯರ ಪ್ರಾತಿನಿಧ್ಯ ಬಗ್ಗೆ ಹೇಳಿರಲಿಲ್ಲ. ಅದೇನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಯಾವಾಗ 2019ರಲ್ಲಿ ತಿದ್ದುಪಡಿ ಮಾಡ್ತಾರೆ. ತಿದ್ದುಪಡಿ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕಡ್ಡಾಯವಾಗಿ ಅದರಲ್ಲಿ ಒಬ್ರು ಹೆಣ್ಣು ಮಕ್ಕಳ ಪ್ರಾತಿನಿಧ್ಯ ಇರ್ಬೇಕಂತ ಏನ್ ಮಾಡ್ತಾರೆ ಅಂದ್ರೆ ಸೊ ಕಡ್ಡಾಯ ಮಾಡ್ತಾ ಹೋಗ್ತಾರೆ. ಯಾವಾಗ ಅದು ಸೊ 2019ರ ತಿದ್ದುಪಡಿ ಕಾಯ್ದೆ 4ರ ಅಡಿಯಲ್ಲಿ ಅಂತಂದ್ರೆ ಸೊ ಮಹಿಳೆಯರಿಗೆ ಕೂಡ ಪ್ರಾತಿನಿಧ್ಯವನ್ನ ಕೊಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದು 2019ರ ಒಂದು ಸೆಕ್ಷನ್ 4ನ ಅಡಿಯಲ್ಲಿ ಮಾಡುವಂತದ್ದಾಗಿದೆ. ನೋಡಿ ಹೌದಾ. ಸೊ ಏನಂದ್ರೆ ಸೊ 2019ರ ತಿದ್ದುಪಡಿ ಕಾಯ್ದೆ ಸೆಕ್ಷನ್ 4 ಏನಿದೆಯಲ್ಲ ಅದರ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಸೊ ಅದರಲ್ಲಿ ಕೂಡ ಮಹಿಳೆಯರನ್ನ ಸೇರ್ಸಕ್ಕೆ ಒಂದು ಅವಕಾಶವನ್ನ ಕಲ್ಪಿಸ್ತಾರೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ. 2019ರ ತಿದ್ದುಪಡಿ ಕಾಯ್ದೆಯ ನಂತರ ಕಾಯ್ದೆಯ ಪ್ರಕಾರ ಆಯೋಗದ ಸಂಯೋಜನೆ ನಾವು ಇಂಗ್ಲಿಷ್ ನಲ್ಲಿ ಕಾಂಪೋಸಿಷನ್ ಅಂತ ಕರಿತೀವಿ. ಅಂದ್ರೆ ಅದರಲ್ಲಿ ಯಾವ ತರದ ವ್ಯಕ್ತಿಗಳಂತ ಅರ್ಥ ಇದೆ ಆಕ್ಚುಲಿ ಕಾಂಪೋಸಿಷನ್ ಅಂದ್ರೆ. ಓಕೆನಾ. ಇಲ್ಲಿ ಆಪ್ಷನ್ ಒಬ್ಬ ಅಧ್ಯಕ್ಷ, ವಿಶೇಷ ಜ್ಞಾನ ಹೊಂದಿರುವಂತಹ 5 ವ್ಯಕ್ತಿಗಳು ಮತ್ತು ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯ ನಿರ್ದೇಶಕರನ್ನು ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಒಬ್ಬ ಅಧ್ಯಕ್ಷ, ವಿಶೇಷ ಜ್ಞಾನ ಹೊಂದಿರುವಂತಹ 4 ವ್ಯಕ್ತಿಗಳು ಮತ್ತು ಒಬ್ಬ ಸಾಮಾಜಿಕ ವಿಜ್ಞಾನ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಒಬ್ಬ ಅಧ್ಯಕ್ಷ, ವಿಶೇಷ ಜ್ಞಾನ ಹೊಂದಿರುವಂತಹ 5 ವ್ಯಕ್ತಿಗಳು, ಒಬ್ಬರು ಮಹಿಳೆ, ಒಬ್ಬರು ಸಾಮಾಜಿಕ ವಿಜ್ಞಾನಿ ಮತ್ತು ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಿರ್ದೇಶಕ ಕೊಟ್ಟಿದ್ದಾರೆ. ನೋಡಿ ಏನಂದ್ರೆ ಬಿಫೋರ್ ಏನು 1995 ಇತ್ತಲ್ಲ ಅಲ್ಲಿ ಏನಂತಂದ್ರೆ ಯಾವ್ದಿತ್ತು, ಒಬ್ಬ ಅಧ್ಯಕ್ಷರಿದ್ರು, ಆಮೇಲೆ ಸೊ ಏನಂದ್ರೆ 5 ವ್ಯಕ್ತಿಗಳು ಇರ್ತಾರೆ. ಹೌದಾ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೋಡಿ 2019 ಪ್ರಕಾರ ಅದಕ್ಕೊಬ್ಬ ಅಧ್ಯಕ್ಷರನ್ನ ಮತ್ತೆ 5 ಜನ ವ್ಯಕ್ತಿಗಳವರು ವಿಶೇಷ ಜ್ಞಾನ ಹೊಂದಿರೋ ಸ್ಪೆಷಲ್ ನಾಲೆಜ್ ಆಗಿರ್ಬೇಕು. ಅದರಲ್ಲಿ ಕಡ್ಡಾಯವಾಗಿ ಒಬ್ರು ಮಹಿಳೆ ಇರಬೇಕು, ಇನ್ನೊಬ್ರು ಕಡ್ಡಾಯವಾಗಿ ಒಬ್ಬ ಸೋಷಿಯಲ್ ಸೈಂಟಿಸ್ಟ್ ಅಥವಾ ಸಾಮಾಜಿಕ ವಿಜ್ಞಾನಿ ಆಗಿರಬೇಕು. ಜೊತೆಗೆ ಏನು ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ನಿರ್ದೇಶಕರಲ್ಲ ಅವರು ಕೂಡ ಇದರಲ್ಲಿ ಮೆಂಬರ್ ಆಗಲಿಕ್ಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಇದು 2019ರ ಒಂದು ತಿದ್ದುಪಡಿಯ ಪ್ರಕಾರ ಮಾಡಿರುವಂತಹ ಒಂದು ಹೊಸ ಸಂಯೋಜನೆ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ನಮಗೆ ಏನು 2019ರ ಒಂದು ತಿದ್ದುಪಡಿ ಮಾಡ್ತಾರಲ್ಲ ಅದರಲ್ಲಿ ಅಧ್ಯಕ್ಷರಿರಬೇಕು ಒಬ್ರು, ಮತ್ತೆ ವಿಶೇಷ ಜ್ಞಾನ ಹೊಂದಿರುವಂತಹ 5 ವ್ಯಕ್ತಿಗಳು ಮೆಂಬರ್ಸ್ ಆಗಿರಬೇಕು. ಅದರಲ್ಲಿ ಕಡ್ಡಾಯ ಒಬ್ರು ಮಹಿಳೆ ಇರಬೇಕು,
ಒಬ್ಬರು ಸಾಮಾಜಿಕ ವಿಜ್ಞಾನಿ ಅಥವಾ ಸೋಷಿಯಲ್ ಸೈಂಟಿಸ್ಟ್ ಆಗಿರಬೇಕು. ಜೊತೆಗೆ ಏನು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಏನು ಡೈರೆಕ್ಟರ್ ಇರ್ತಲ್ಲ ಅವರು ಕೂಡ ಇದರಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಅದು 2019 ಒಂದು ತಿದ್ದುಪಡಿ ಮುಖಾಂತರ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತೋಣ. ದುರ್ನಡತೆ ಆರೋಪ ಸಾಬೀತಾದರೆ ಅಧ್ಯಕ್ಷರನ್ನ ಅಥವಾ ಸದಸ್ಯರನ್ನ ಅಧಿಕಾರದಿಂದ ತೆಗೆದುಹಾಕುವಂತ ಅಧಿಕಾರ ಯಾರಿಗೆ ಇದೆ ಅಂತ ಕೊಟ್ಟಿದ್ದಾರೆ ಅಲ್ವಾ. ಈಗೇನು ಅಧ್ಯಕ್ಷ ಅಲ್ಲಿನ ಚೇರ್ಮನ್ ಇದ್ದಾರೆ, ಮೆಂಬರ್ಸ್ ಏನಂದ್ರೆ ಅವರು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಅವರು ತುಂಬಾ ಕರಪ್ಟ್ ಆಗಿದ್ದಾರೆ, ಈ ತರ ಬಂದಾಗ ಅವರನ್ನ ಯಾರು ಅಧಿಕಾರದಿಂದ ತೆಗೆದುಹಾಕ್ತಾರೆ ಅಂತ ಕೇಳ್ತಾರೆ. ಇಲ್ಲಿ ಭಾರತ ರಾಷ್ಟ್ರಪತಿಗಳನ್ನು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳನ್ನು ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರವನ್ನು ಕೊಟ್ಟಿದ್ದಾರೆ, ಭಾರತ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲ, ಇಲ್ಲಿ ಏನಂದ್ರೆ ಆಪ್ಷನ್ ಸಿ ಏನ್ ಮಾಡ್ಬೋದು, ರಾಜ್ಯ ಸರ್ಕಾರ ಏನಂದ್ರೆ ಅವರ ಒಂದು ದುರ್ನಡತೆ ಏನಾದ್ರು ಕೂಡ ಕಂಡು ಬಂದ್ರೆ ಅವರನ್ನ ಅಧಿಕಾರ ತೆಗೆದುಹಾಕುವಂತ ಅಧಿಕಾರ ಇರುವಂತದ್ದು ಸ್ಟೇಟ್ ಗೌರ್ಮೆಂಟ್ಗೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಅದನ್ನ ಸೆಕ್ಷನ್ 4 ಕ್ಲಾಸ್ 3 ಅಲ್ಲಿ ಏನಂದ್ರೆ ಅದು ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಏನಾದ್ರು ಕೂಡ ಮಿಸ್ಬಿಹೇವಿಯರ್ ಮಾಡಿದರೆ, ದುರ್ನಡತೆಯಿಂದ ನಡೆದುಕೊಂಡ್ರೆ ಏನ್ ಮಾಡ್ತಾರೆ, ಅವರನ್ನ ಆ ಒಂದು ಸ್ಥಾನದಿಂದ ರಾಜ್ಯ ಸರ್ಕಾರ ತೆಗೆದುಹಾಕುತ್ತೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಆಯೋಗವು ಸಿವಿಲ್ ನ್ಯಾಯಾಲಯದ ಅಧಿಕಾರಗಳನ್ನು ಹೊಂದಿರುತ್ತದೆ ಎಂದು ಕಾಯ್ದೆಯು ಯಾವ ವಿಭಾಗವು ನಿರ್ದಿಷ್ಟಪಡಿಸುತ್ತದೆ ಅಂತ ಕರೀತಾರೆ. ನಮಗೆಲ್ಲ ಗೊತ್ತಿರುವಂತೆ ಈ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇದೆಯಲ್ಲ, ಇದೇನಂದ್ರೆ ಒಂಥರ ಒಂದು ನಾಗರಿಕ ನ್ಯಾಯಾಲಯ ಅಥವಾ ಸಿವಿಲ್ ಕೋರ್ಟ್ ತರ ಕೆಲಸ ಮಾಡುತ್ತಿದೆ. ಹಾಗಾದ್ರೆ ಆ ಸಿವಿಲ್ ಕೋರ್ಟ್ ಪವರ್ಸ್ ಅನ್ನ ಯಾವ ಸೆಕ್ಷನ್ ಅಲ್ಲಿ ಈ ಕಾಯ್ದೆಯಲ್ಲಿ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೆಕ್ಷನ್ 8 ಅಂತಿದೆ, ಸೆಕ್ಷನ್ 9 ಅಂತಿದೆ, ಸೆಕ್ಷನ್ 10 ಅಂತಿದೆ, ಸೆಕ್ಷನ್ 12 ಅಂತಿದೆ. ಸೊ ಅದನ್ನ ಮೆನ್ಷನ್ ಮಾಡಿದ್ದು ಸೆಕ್ಷನ್ 10 ಆಫ್ ದಿ ಈ ಆಕ್ಟ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ಏನು ಈ ಒಂದು ಆಯೋಗ ಇದೆಯಲ್ಲ ಅದು ಕೂಡ ಒಂದು ಸಿವಿಲ್ ನ್ಯಾಯಾಲಯ ಅಥವಾ ಸಿವಿಲ್ ಕೋರ್ಟ್ ಪವರ್ಸ್ ಅನ್ನ ಹೊಂದಿರೋದು ಕೊಟ್ಟಿದ್ದಾರೆ. ಓಕೆನಾ. ಅದು ಮೆನ್ಷನ್ ಮಾಡೋದು ಸೆಕ್ಷನ್ 10 ಆಫ್ ದಿ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಕ್ಟ್ ಆಫ್ ದಿ 1995 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಹೌದಾ. ಸೊ ಇದನ್ನ ಸೆಕ್ಷನ್ 10 ಅಂತಂದ್ರೆ ಸೊ ಇದು ಕೂಡ ನೋಡೋದೊಂದು ಸಿವಿಲ್ ನ್ಯಾಯಾಲಯದಂತೆ ಕೆಲಸ ಮಾಡಬಹುದು, ಅಧಿಕಾರ ಹೊಂದಿರುತ್ತೆ ಕೊಟ್ಟಿದ್ದಾರೆ. ಅಂದ್ರೆ ಅವರು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತಗೋಬಹುದು, ಮತ್ತೆ ಅವರು ಏನಂದ್ರೆ ಸೊ ಯಾವುದಾದ್ರೂ ಕೂಡ ಒಂದು ಅಫಿಡವಿಟ್ಗಳು ಕೂಡ ಅವರು ಪರ್ಚೇಸ್ ಮಾಡ್ಕೊಳ್ಳೋಕೆ ಆಕ್ಸೆಸ್ ಮಾಡ್ಕೊಳ್ಳೋಕೆ ಅವರಿಗೆ ಅವಕಾಶ ಕೊಡ್ತಾರೆ. ಹಾಗಾಗಿ ಇದೊಂಥರ ಸಿವಿಲ್ ಕೋರ್ಟ್ ತರ ಒಂದು ಪವರ್ಸ್ ಅನ್ನು ಹೊಂದಿರುತ್ತೆ. ಅದು ಸೆಕ್ಷನ್ 10 ಆಫ್ ದಿ ಈ ಒಂದು ಕಾಯ್ದೆಯ ಪ್ರಕಾರ. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸರಪಳಿಗಳಿಗೆ ಅಗತ್ಯವಿರುವ ಸದಸ್ಯರಿಗೆ ಓಕೆ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಿಗೆ ಇರಬೇಕಾದಂತ ಅರ್ಹತೆಗಳೇನು ಅಂತ ಕೇಳಿದ್ದಾರೆ, ಕ್ವಾಲಿಫಿಕೇಶನ್ ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಅಲ್ಲಿ ಸಾಮಾಜಿಕ ವಿಜ್ಞಾನಿ ಆಗಿರಬೇಕು, ಅಥವಾ ಇಂಗ್ಲಿಷ್ ನಲ್ಲಿ ನಾವು ಸೋಷಿಯಲ್ ಸೈಂಟಿಸ್ಟ್ ಅಂತ ಕರೀತಾರೆ. ಆಪ್ಷನ್ ಬಿ ಅಲ್ಲಿ ನಿವೃತ್ತ ನಾಗರಿಕ ಸೇವಕನಾಗಿರ್ಬೇಕಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಉಚ್ಚ ನ್ಯಾಯಾಲಯದ ಅಧ್ಯಕ್ಷರು ಓಕೆನಾ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ಬೇಕು, ಅಥವಾ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕೊಳ್ಳುವಂತ ಅರ್ಹತೆ ಹೊಂದಿರಬೇಕು, ಅಥವಾ ಸಾಮಾಜಿಕ ವಿಜ್ಞಾನಿ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ. ಅಥವಾ ಆಪ್ಷನ್ ಡಿ ಅಲ್ಲಿ ಉಪ ಕುಲಪತಿ ಆಗಿರ್ಬೇಕು, ಅಥವಾ ವೈಸ್ ಚಾನ್ಸಲರ್ ಆಗಿರ್ಬೇಕು ಕೊಟ್ಟಿದ್ದಾರೆ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಯನ್ನ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಮಾಡ್ಬೇಕಂದ್ರೆ ಅವ್ರು ಏನಿರ್ಬೇಕಂದ್ರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ಬೇಕು, ಅಂದ್ರೆ ಹೈಕೋರ್ಟ್ ನ ಜಡ್ಜ್ ಆಗಿರ್ಬೇಕು, ಅಥವಾ ಜಡ್ಜ್ ಆಗ್ಲಿಕ್ಕಿರುವಂತ ಎಲ್ಲಾ ಕ್ವಾಲಿಫಿಕೇಶನ್ ಹೊಂದಿರಬೇಕು. ಇಲ್ಲಾಂದ್ರೆ ಅವರೊಬ್ಬ ಸೋಷಿಯಲ್ ಸೈಂಟಿಸ್ಟ್ ಆಗಿರ್ಬೇಕು. ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಅಂತ ಒಬ್ಬ ವ್ಯಕ್ತಿಯನ್ನ, ಅಂತ ಅರ್ಹತೆ ಇರುವಂತ ವ್ಯಕ್ತಿಯನ್ನ ಈ ಒಂದು ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದನ್ನ ನಮಗೆ ಸೆಕ್ಷನ್ 3 ಕ್ಲಾಸ್ 2 ಅಲ್ಲಿ ಏನಂದ್ರೆ ಮಾಡ್ತಾ ಹೋಗ್ತಾರೆ. ಸೊ ಅಧ್ಯಕ್ಷರು ಏನಂದ್ರೆ ಅವರು ಹೈಕೋರ್ಟ್ ಜಡ್ಜ್ ಆಗಿರ್ಬೋದು, ಅಥವಾ ಹೈಕೋರ್ಟ್ ಜಡ್ಜ್ ಆಗುವಂತ ಅರ್ಹತೆ ಹೊಂದಿರೋದಾಗಿರ್ಬೇಕು. ಇಲ್ಲಾಂದ್ರೆ ಒಬ್ಬ ಸೋಷಿಯಲ್ ಸೈಂಟಿಸ್ಟ್ ಆದ್ರೆ ಅವರನ್ನ ಈ ಒಂದು ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನಾಗಿ ಅಪಾಯಿಂಟ್ ಮಾಡಕ್ಕೆ ಅವರು ಅರ್ಹತೆಯನ್ನ ಪಡ್ಕೊಂಡಿರ್ತಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಅಥವಾ ಸದಸ್ಯರು ತಮ್ಮ ರಾಜೀನಾಮೆ ಪತ್ರವನ್ನ ಅಥವಾ ರೆಸಿಗ್ನೇಷನ್ ಲೆಟರ್ ಅನ್ನ ಯಾರಿಗೆ ತಲುಪಿಸಬೇಕು ಅಥವಾ ಕಳಿಸಬೇಕು ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಅಲ್ಲಿ ಭಾರತದ ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆಪ್ಷನ್ ಬಿ ಅಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು. ಆಪ್ಷನ್ ಸಿ ಅಲ್ಲಿ ರಾಜ್ಯ ಸರ್ಕಾರ. ಆಪ್ಷನ್ ಡಿ ಅಲ್ಲಿ ಕರ್ನಾಟಕದ ರಾಜ್ಯಪಾಲ ಅಂತ ಕರೀತಾರೆ. ಎಸ್. ನೋಡಿ, ಈ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಏನಿದೆಯಲ್ಲ, ಇದರ ಚೇರ್ಪರ್ಸನ್ ಆಗಿರ್ಬೋದು, ಮೆಂಬರ್ಸ್ ಆಗಿ ಇವರು ಅಪಾಯಿಂಟ್ ಮಾಡೋದು ಕೂಡ ರಾಜ್ಯ ಸರ್ಕಾರ ಆಗಿರುತ್ತೆ. ಇವರನ್ನ ತೆಗೆದುಹಾಕೋದು ಕೂಡ ರಾಜ್ಯ ಸರ್ಕಾರ ಆಗಿರುತ್ತೆ. ಜೊತೆಗೆ ಇವರು ಏನಾದ್ರು ಕೂಡ ರಾಜೀನಾಮೆ ಪತ್ರವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ
ರಾಜ್ಯ ಸರ್ಕಾರಕ್ಕೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟು ಅವರು ಆ ಒಂದು ಹುದ್ದೆಯಿಂದ ನಿರ್ಗಮಿಸಬಹುದು. ಓಕೆನಾ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ ಇದನ್ನ ಆಕ್ಚುಲಿ ಸೆಕ್ಷನ್ 4 ಆಫ್ ಕ್ಲಾಸ್ 2 ಪ್ರಕಾರ ಅಂದ್ರೆ ಸದಸ್ಯರ ರಾಜೀನಾಮೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಕಳಿಸಬೇಕಾಗುತ್ತೆ. ಸದಸ್ಯರು ಮತ್ತೆ ಅಧ್ಯಕ್ಷ ರಾಜೀನಾಮೆಯನ್ನ ರಾಜ್ಯ ಸರ್ಕಾರಕ್ಕೆ ತಲುಪಿಸಬೇಕಾಗುತ್ತೆ. ಓಕೆನಾ, ಎಸ್. ನೆಕ್ಸ್ಟ್ ನೋಡ್ತಗೋಣ, ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಕಾಯ್ದೆ 2002ಕ್ಕೆ ರಾಜ್ಯಪಾಲರು ಯಾವಾಗ ಅಂಕಿತ ಹಾಕಿದ್ರು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವಾಗ ಅದಕ್ಕೆ ಸೈನ್ ಮಾಡಿದ್ರು, ರುಜುವಾತು ಕೊಟ್ಟರು ಅಂತ ಮಾಡಿದ್ರು ಅಂತ ಕೇಳ್ತಾರೆ. ಸೊ ಇಲ್ಲಿ ನಮಗೆ ಡೇಟ್ ಬಂದು ಯಾವಾಗ ಕೊಡ್ತಾರೆ ಅಂದ್ರೆ ನೋಡಿ, ಸೆಪ್ಟೆಂಬರ್ 6, 2002ಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ರಾಜ್ಯಪಾಲರು ಈ ಒಂದು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಕಾಯ್ದೆಗೆ 2002ಕ್ಕೆ ಅವರು ಒಂದು ಅಂಕಿತವನ್ನ ಕೊಡ್ತಾರೆ. ಸೊ ಅದಾಗಿದ್ದು ಯಾವಾಗಂದ್ರೆ ಸೆಪ್ಟೆಂಬರ್ 6, 2002ರಲ್ಲಿ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ, ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಕಾಯ್ದೆ 2002 ಅಥವಾ ಕರ್ನಾಟಕ ಸ್ಟೇಟ್ SC/ST ಕಮಿಷನ್ ಆಕ್ಟ್ ಆಫ್ 2002 ಇದೆಯಲ್ಲ, ಇದು ಜಾರಿಗೆ ಬಂದ ಯಾವಾಗ ಅಂದ್ರೆ ಗೊತ್ತಿರಬೇಕಾಗುತ್ತೆ. ಅದು ಜನವರಿ 5, 2002ಕ್ಕೆ ಜಾರಿಗೆ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇವೆಲ್ಲ ಕೂಡ ಡೈರೆಕ್ಟ್ ಕ್ವೆಶ್ಚನ್ಸ್ ಆಗಿದೆ. ಇಲ್ಲಿ ದೇರ್ ಇಸ್ ನೋ ನೀಡ್ ಆಫ್ ದಿ ಎಕ್ಸ್ಪ್ಲನೇಷನ್ಸ್. ಓಕೆ, ನೆಕ್ಸ್ಟ್ ನೋಡ್ತಗೋಣ, ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಕಾಯ್ದೆ 2002ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಹೇಳಿಕೆ ನೋಡ್ತಗೋಣ, ಅಧ್ಯಕ್ಷರು 3 ವರ್ಷಗಳ ಮೀರಿದ ಅವಧಿಗೆ ಅಧಿಕಾರದಲ್ಲಿ ಇರ್ತಾರೆ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 2 ಅಲ್ಲಿ ಅಧ್ಯಕ್ಷರು ಯಾವುದೇ ಸಮಯದಲ್ಲಿ ರಾಜ್ಯಪಾಲರಿಗೆ ತಮ್ಮ ಕೈಯಿಂದ ಪತ್ರ ಬರೆದು ತಮ್ಮ ರಾಜೀನಾಮೆಯನ್ನ ನೀಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಹೇಳಿಕೆ ಸರಿ ಅಂತ ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿರುವಂತೆ ನೋಡಿ, ಯಾವುದೇ ಒಂದು ಆಯೋಗ ತಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನಮಗೆ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಕ್ಟ್ ತಗೊಳ್ಳಿ, ಕರ್ನಾಟಕ ಸ್ಟೇಟ್ SC/ST ಕಮಿಷನ್ ಆಕ್ಟ್ ಕಮಿಷನ್ ಇದ್ರ ಕೂಡ ಅಂದ್ರೆ ಅಧಿಕಾರದ ಎಷ್ಟು ಇರ್ತದೆ ಅವರಿಗೆ 3 ವರ್ಷ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಎರಡನೇದು ನಮಗೆಲ್ಲ ಗೊತ್ತಿರುವಂತೆ ಏನು ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಅವ್ರು ಏನ್ ಮಾಡ್ತಾರೆ, ತಮ್ಮ ರಾಜೀನಾಮೆ ಪತ್ರ ಯಾರಿಗೆ ಕೊಡ್ತಾರೆ, ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ, ರಾಜ್ಯಪಾಲರಿಗೆಲ್ಲ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಒಂದು ಮಾತ್ರನೇ ಸರಿಯಾದ ಹೇಳಿಕೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಗೋಣ, ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಕಾಯ್ದೆ 2002ಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಕೂಡ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಹಾಗೆ ರೈಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಗೋಣ, ಆಯೋಗವು ತನ್ನದೇ ಆದ ಕಾರ್ಯವಿಧಾನವನ್ನ ನಿಯಂತ್ರಿಸುವ ಅಧಿಕಾರವನ್ನು ಕೂಡ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 2 ಅಲ್ಲಿ ಆಯೋಗವು ಎಲ್ಲ ಆದೇಶಗಳು ಮತ್ತು ನಿರ್ಧಾರಗಳನ್ನ ಸದಸ್ಯ ಕಾರ್ಯದರ್ಶಿಗಳು ದೃಢೀಕರಿಸಬೇಕಂತ ಕೊಟ್ಟಿದ್ದಾರೆ. ಎಸ್, ಇಲ್ಲಿ ಕೊಟ್ಟಿರುವಂತ 2 ಹೇಳಿಕೆಗಳು ಸರಿಯಾಗಿದೆ. ಏನೋ ಒಂದು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಒಂದು ಆಯೋಗ ಇದೆಯಲ್ಲ, ಅದಕ್ಕೆ ತಾನು ಏನ್ ಬೇಕಾದ್ರೂ ಕೂಡ ಕಾರ್ಯವಿಧಾನ ಮಾಡಕ್ಕೆ ಅದಕ್ಕೆ ಒಂದು ಸ್ವತಂತ್ರ ಇದೆ. ಜೊತೆಗೆ ಅಲ್ಲಿ ತೆಗೆದುಕೊಂಡಂತ ಯಾವುದೇ ನಿರ್ಧಾರಗಳಾಗಿರ್ಬೋದು ಆದೇಶಗಳಾಗಿ ಅದನ್ನ ಯಾರು ದೃಢೀಕರಣ ಮಾಡ್ತಾರೆ ಅಂದ್ರೆ ಮೆಂಬರ್ ಸೆಕ್ರೆಟರಿ ಅದನ್ನ ದೃಢೀಕರಣ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತ 2 ಹೇಳಿಕೆಗಳು ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾದ ಹೇಳಿಕೆಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ, ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಕಾಯ್ದೆ 2002ಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನ ಕೂಡ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಏನಂದ್ರೆ ಒಂದು ಕೋರಂ ಅಂತ ಗೊತ್ತು ನಿಮಗೆ, ಹೌದಾ? ಯಾವುದೇ ಒಂದು ಮೀಟಿಂಗ್ ಮಾಡ್ಬೇಕಾದ್ರೂ ಕೂಡ ಅದರಲ್ಲಿ ಕನಿಷ್ಠ ಇರಬೇಕಂತ ನಾವು ಕೋರಂ ಅಂತ ಕರೀತಾರೆ. ಓಕೆ, ಹಾಗಾಗಿ ಏನು ಈ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಇದೆಯಲ್ಲ, ಇಲ್ಲಿ ಯಾವುದೇ ಸಲ ಮೀಟಿಂಗ್ ಕರೆದ್ರು ಕೂಡ ಏನಂತಂದ್ರೆ ಅದಕ್ಕೆ ಒಂದು ಕೋರಂ ಇರ್ಬೇಕಂತ ಹೇಳ್ತಾರೆ. ಅದೇನಂತಂದ್ರೆ ನೋಡಿ, ಸೀನ್ ಇರ್ಬೇಕಂದ್ರೆ ಆಕ್ಚುಲಿ ಅಲ್ಲಿ ಸಭೆಯ ಅಧ್ಯಕ್ಷರು ಇರಬೇಕು, ಮತ್ತೆ ಅಲ್ಲಿ ಏನ್ ಮೆಂಬರ್ಸ್ ಇರ್ತಾರೆ ಅವರು 1/3 ಅಂದ್ರೆ ಹಿಡ್ಕೊಂಡು ಏನಂದ್ರೆ ಆಕ್ಚುಲಿ ಮೂರನೇ ಭಾಗದಷ್ಟು ಅಂದ್ರೆ ಸದಸ್ಯರು ಭಾಗಿರ್ತಾರಲ್ಲ, ಅವಾಗ ಅದನ್ನ ನಾವು ಕೋರಂ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಯಾವುದೇ ಒಂದು ಮೀಟಿಂಗ್ ಆಗುತ್ತೆ ಅಲ್ಲಿ ಚೇರ್ಪರ್ಸನ್ ಇರಬೇಕು, ಇನ್ಕ್ಲೂಡಿಂಗ್ ಎಷ್ಟು ಹಿಡ್ಕೊಂಡೇನಂದ್ರೆ 1/3 ಮೆಂಬರ್ಸ್ ಕಡ್ಡಾಯ ಇರಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅಲ್ಲಿ ಏನು ಒಂದು ಸದಸ್ಯ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಅಡ್ಜರ್ನ್ ಮಾಡ್ತಾ ಹೋಗ್ತಾರೆ. ಹೌದಾ? ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಸಭೆಯಲ್ಲಿ ಕೋರಂ ಇಲ್ಲದಿದ್ರೆ ಏನ್ ಮಾಡ್ತಾರೆ, ಅಧ್ಯಕ್ಷರು ಸಭೆಯನ್ನ 30 ನಿಮಿಷಗಳ ಕಾಲ ಮುಂದೂಡಿ ಮತ್ತೆ ಏನ್ ಮಾಡ್ತಾರೆ, ಸೇರ್ತಾರೆ. ಅವಾಗ ಕೂಡ ಏನಾಗುತ್ತೆ, ಅವರು ಕಡ್ಡಾಯವಾಗಿ ಮೂರನೇ ಒಂದು ಭಾಗದಷ್ಟು ಮೆಂಬರ್ ಇರಲೇಬೇಕು, ಇಲ್ಲಾಂದ್ರೆ ಆ ಒಂದು ಮೀಟಿಂಗ್ ಮಾಡ್ಕೊಳ್ಳೋಕೆ ಈ ಒಂದು ಆಯೋಗಕ್ಕೆ ಅಧಿಕಾರ ಇರಂಗಿಲ್ಲ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಗೋಣ, ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಸಭೆಯ ನೋಟಿಸ್ ನೀಡಲು ಯಾರು ಜವಾಬ್ದಾರಾಗಿರ್ತಾರೆ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಯಾವ್ದೋ ನೆಕ್ಸ್ಟ್ ವೀಕ್ ಏನೋ ಮೀಟಿಂಗ್ ಇದೆಯಪ್ಪ, ಹೌದಾ? ಅದಕ್ಕೆ ನೋಟಿಸ್ ಕೊಡ್ಬೇಕಲ್ಲ ಅಧ್ಯಕ್ಷರಿಗೆ ಮತ್ತೆ ಮೆಂಬರ್ಸ್ಗೆ. ಯಾರು ಕೊಡ್ತಾರೆ ಅಂತ ಕೇಳ್ತಾರೆ, ಅಧ್ಯಕ್ಷರೇ ಕೊಡ್ತಾರ, ಸದಸ್ಯ ಕಾರ್ಯದರ್ಶಿ ಮೆಂಬರ್ ಸೆಕ್ರೆಟರಿ ಕೊಡ್ತಾರ,
ಆಪ್ಷನ್ ಸಿ ಅಲ್ಲಿ ಉಪಾಧ್ಯಕ್ಷ ಕೊಡ್ತಾರೆ, ಆಪ್ಷನ್ ಡಿ ಅಲ್ಲಿ ಕಾರ್ಯಕಲಾಪ ಸಮಿತಿ ಅಧ್ಯಕ್ಷರು ಕೊಡ್ತಾರೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ಅದನ್ನು ಕೊಡೋದು ಯಾರಂದ್ರೆ ಸೊ ಸದಸ್ಯ ಕಾರ್ಯದರ್ಶಿ ಅಥವಾ ಮೆಂಬರ್ ಸೆಕ್ರೆಟರಿ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ ಸೊ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಒಂದು ನೋಟಿಸ್ ಅನ್ನು ಕೊಡ್ತಾ ಹೋಗ್ತಾರೆ ಮುಂದೆ ಬರುವಂತ ಒಂದು ಮೀಟಿಂಗ್ಗಳಿಗೆ ಆಗಿರ್ಬೋದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಗೋಣ. ಕಾರ್ಯಸೂಚಿಯ ಟಿಪ್ಪಣಿಗಳು ಮತ್ತು ಇಂದಿನ ಸಭೆಯ ನಡಾವಳಿಗಳ ಬಗ್ಗೆ ಸಭೆಯ ಸೂಚನೆಯನ್ನ ಸದಸ್ಯರಿಗೆ ಇಷ್ಟು ಡ್ಯಾಶ್ ದಿನ ಮುಂಚಿತವಾಗಿ ಅಧ್ಯಕ್ಷ ನೀಡಬೇಕು ಅಂತ ಕೇಳ್ತಾರೆ. ಅಂದ್ರೆ ಏನೀಗ ಫಾರ್ ಎಕ್ಸಾಂಪಲ್ ಅಂದ್ರೆ ಒಂದು ಮೀಟಿಂಗ್ ಆಗಿದೆ, ಅಲ್ಲೇನೋ ಒಂದು ಡಿಸಿಷನ್ಗಳು ತಗೊಂಡಿದೆ, ಅಥವಾ ಏನೋ ಲಾಸ್ಟ್ ಒಂದು ಮೀಟಿಂಗ್ ಆಗಿದೆ, ಅಲ್ಲೇನೋ ಒಂದಿಷ್ಟು ನಡವಳಿಕೆಗಳನ್ನ ಪಾಸ್ ಮಾಡಿರ್ತಾರೆ, ಹೌದಾ? ಅದನ್ನ ಎಷ್ಟು ದಿನಗಳೊಳಗಾಗಿ ಅವ್ರು ಏನಂದ್ರೆ ಅಧ್ಯಕ್ಷ ನೀಡಬೇಕಂತ ಕೇಳ್ತಾರೆ ಮೆಂಬರ್ ಸೆಕ್ರೆಟರಿ. ಅಂದ್ರೆ ಅದು 3 ದಿನಗಳು, 5 ದಿನಗಳು, 7 ದಿನಗಳು, 10 ದಿನಗಳು ಅಂತಿದೆಯಲ್ಲ. ಸೊ ಹಾಗಾಗಿ ಏನಂದ್ರೆ ಅವರು 7 ದಿನಗಳ ಮುಂಚಿತವಾಗಿ ಏನಂದ್ರೆ ಆಕ್ಚುಲಿ ಆ ಒಂದು ನಿರ್ಣಯಗಳನ್ನ ಸೊ ಅಧ್ಯಕ್ಷರಿಗೆ ನೀಡಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಇದೆ 2002ಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಗಳನ್ನು ಕೂಡ ಆಯ್ಕೆ ಮಾಡಿ ಅಂದ್ಕೊಂಡಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಗೋಣ. ಆಯೋಗದ ಆಯವ್ಯಯ ಅಂದ್ರೆ ಬಡ್ಜೆಟ್ ಅಂತ ಕರಿತೀವಿ. ಆಯವ್ಯನ ನವೆಂಬರ್ 30ರೊಳಗೆ ಸಿದ್ಧಪಡಿಸಬೇಕು ಅಂದ್ಕೊಂಡಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಸ್ಟೇಟ್ಮೆಂಟ್ ಬಿ ಅಲ್ಲಿ ಫೆಬ್ರವರಿ ಮೊದಲ ವಾರದಲ್ಲಿ ಅನುಮೋದನೆಗಾಗಿ ಬಜೆಟ್ ಅನ್ನು ನಕಲು ಅಂದ್ರೆ ಜೆರಾಕ್ಸ್ ಅಥವಾ ಡುಪ್ಲಿಕೇಟ್ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂದ್ಕೊಂಡಿದ್ದಾರೆ. ಇಲ್ಲಿ ಯಾವ ಹೇಳಿಕೆಗಳು ಸರಿ ಇದೆ ಅಂತಂದ್ರೆ ಗೊತ್ತಿರಲಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಆಗಿದೆ, ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಒಂದು ಮಾತ್ರ ಸರಿಯಾದ ಉತ್ತರವಾಗಿದೆ. ನೋಡಿ, ಇಲ್ಲಿ ನಮಗೆ ಏನು ಆಯೋಗ ಇರುತ್ತಲ್ಲ ಅದೇನ್ ಮಾಡುತ್ತೆ, ಪ್ರತಿ ವರ್ಷ ನವೆಂಬರ್ 30ರೊಳಗೆ ಏನಾಗುತ್ತೆ ಆ ಒಂದು ಬಡ್ಜೆಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಮಾಡಿನಂದ್ರೆ ಪ್ರತಿ ವರ್ಷದ ಡಿಸೆಂಬರ್ ಮೊದಲ ವಾರದಲ್ಲಿ ಏನಂದ್ರೆ ಅದನ್ನ ಅನುಮೋದನೆಗೆ ಸರ್ಕಾರಕ್ಕೆ ಒಂದು ಡುಪ್ಲಿಕೇಟ್ ಕಾಪಿಯನ್ನ ಸಲ್ಲಿಸಬೇಕಾಗುತ್ತೆ. ನಾಟ್ ಫೆಬ್ರವರಿ ಅಂತ, ಅದು ಡಿಸೆಂಬರ್ನ ಮೊದಲ ವಾರ. ಓಕೆನಾ? ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಹಾಗಾಗಿ ಓನ್ಲಿ ಒಂದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ಓಕೆ. ಸೊ ಹಾಗಾಗಿ ಇದಿಷ್ಟು ಆಗಿತ್ತು. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ PDF ಬೇಕಾದರೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತಾವೋಣ. ಥ್ಯಾಂಕ್ ಯು. ಯಾ